ಎಲ್ಲರಿಗೆಲ್ಲ ಆಗಲ್ಲ. ಆಗಲ್ಲ ಒಬ್ಬೊಬ್ಬರಿಗೆ ಅಂದ್ರೆ ಬೇಕಾದ್ರೆ ಅವ್ರ ಆನಂದಕ್ಕೆ ಬೇಕಾದ್ರೆ ಹೆಂಗನ ಕರುಣಿಸ್ಬೋದು ಈಗ. ಅವ್ರ ಕಂಡವ್ರನ್ನ ಆನಂದ ಇರ್ಬೇಕು ಅಂದ್ರೆ ಅದು ಸ್ವಲ್ಪ ಕಷ್ಟ ಕೆಲಸ. ಹ್ಮ್. ಆಮೇಲೆ ಅದು ಪಾರ್ಟ್ನರ್ಸ್. ನಾವು ವೆರಿ ಗುಡ್. ಹೆಂಗೆ ಅದಕ್ಕೆ ನೀವು ಕಲ್ತ್ಕೊಳ್ರಿ, ಹಿಂಗೆ ಜೊತೆ ಮಾಡೋದು ಕಲ್ತ್ಕೊಂಡ್ರಿ. ನಿಮ್ ಎದುರು ಬಂದವರೆಲ್ಲ ಮರ್ತ್ ಬಿಡ್ಬೇಕು, ಏನ್ ಮಾತಾಡ್ ಬರ್ತಾರ. ಅದು ಆನಂದವಾಗಿರ್ಬೇಕು ಅಂತ ಕೇಳ್ಕೊಂಡ್ರು, ಮತ್ತೇನಪ್ಪಾ ಬೇರೆ? ಈಗ ಸಡನ್ ಆಗಿ ಹೊಳಿತಾ ಇಲ್ಲ, ಆಮೇಲೆ ಕೇಳ್ಕೊಳ. ಎಲ್ಲ ಗೊತ್ತಾ? ಏನ್ ದೇವ್ರ ನೆಮ್ಮದಿಗ ನೆನ್ಕೊಂಡೇನು? ಅಯ್ಯೋ ಅಯ್ಯೋ ಭಗವಾನ್ ನೀನ್. ಬೆಳಗ್ಗೆ ಸಾಯಂಕಾಲ ಬರೀ ಬೈಬಿಡ. ಏ ಮುಂಡೆ ಮಗನೇ ಎತ್ತಾಳಾಗೋದ್ಯೋ, ನಮ್ಮ ಬಾತಿಗಳು ಹಿಂಗವೆ, ಕಣ್ಬಿಡೋ, ಕಲ್ಲ ಕುತ್ಕೊಂಬಿಟ್ಟಲ್ಲೋ ಹಂಗೆ. ನೀನ್ ಬರೀ ಒಬ್ರು ಬೈದ್ರೇನೆ ಕೇಳಿಸ್ಕೊಳಕ್ಕಾಗಲ್ಲ. ಪಾಪ ಆತನ ಟೆನ್ಷನ್ಗಳು ಎಷ್ಟವೆ. ಹಂಗ ಅನ್ಕಣದಲ್ಲ. ಹ್ಮ್, ಕರೆಕ್ಟ್. ಹಂಗಿದ್ದಿದ್ರೆ ಚೆನ್ನಾಗಿರತ್ತೆ ಅನ್ಕಣದು. ಹಂಗಾದ್ಮೇಲೆ ಯಪ್ಪ ಯಾಕೆ ಬೇಕಾಗಿತ್ತಪ್ಪ. ಯಾರು ಕೇಳ್ತಾರೆ? ಎಂತ ದೇವ್ರಯ್ಯ ನೀನು? ಒಂದು ಕುಟುಂಬದಾಗ ಒಬ್ರನ ನೆಮ್ಮದಿರಿ ಅಂತ ಸೃಷ್ಟಿ ಮಾಡಿಲ್ಲ ಎಲ್ಲ. ಅವು ನಿನ್ನ ಸೃಷ್ಟಿಗಳು ನೋಡಿದ್ರೆ, ಈ ಪ್ರಾಣಿ ಆ ಪ್ರಾಣಿನ ತಿಂತದೆ, ಆ ಪ್ರಾಣಿ ಈ ಪ್ರಾಣಿನ ತಿಂತವೆ. ಅದನ್ನ ಇದ್ ತಿಂದು ಬದುಕದು, ಇದನ್ನ ತಿಂದು ಬದುಕದು. ಕನಿಷ್ಠ ಪಕ್ಷ ಸೃಷ್ಟಿ ಮಾಡೋದ್ ಮಾಡ್ದೆ, ಅವುಗಳ ಆಹಾರ ಅವೇ ಸೃಷ್ಟಿ ಮಾಡ್ಕೊಂಡಂಗೆ ಏನೋ ಮಾಡ್ಲಿಲ್ಲ ನೀನು. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಷ್ಟು ಬ್ಲೇಮ್ಸ್ ಕೇಳ್ಬೇಕು ಪಾಪ ದೇವರಾದ್ರೆ. ಹ್ಮ್. ಮತ್ತೇನೇನು ಬಂದು ತಲೆಗೆ ಇದನ್ನ ಇಲ್ಲ. ಪರಂಧಾಮನಿಗೆ ದೊಡ್ಡ ಶಿಷ್ಯ ಒಬ್ಬ ಇರ್ತಾನೆ, ಶ್ಯಾಮ ಅಂತ. ಏ ಹೋಗ, ನಿನ್ಗೆ ಆಶೀರ್ವಾದ ಮಾಡಿದ್ದೀನಿ ಅಂತ ಗುರುಗಳು ಹೇಳ್ತಾರ. ಏನ್ ಬೇಕು ಕೇಳ್ಕೊ ಹೋಗು ದೇವ್ರ ಹತ್ರ, ಕೋರಿದ್ ಕೊಡ್ತಾನೆ ಇವತ್ತು ನಿನಗೆ ಅಂತ ಹೇಳಿ ಕಳಿಸ್ತಾರೆ. ಅವನು ದೇವ್ರ ಹತ್ರ ಹೋಗ್ಬಿಟ್ಟು ಕೋರಿಕೆಗಳೇ ಇಲ್ದಿದ್ ವರ ಕೊಡು ದೇವ್ರೆ. ಇವಾಗ ಆನಂದ ಕೊಡೋದು ಕೇಳ್ಕೊಂಡಿ, ಕೊಡದೇ ಇರೋವರೆಗೂ ಪಾಪ ಅಲ್ಲಿವರೆಗೂ ಆದ್ರೂ ತಪ್ಪಿಸ್ತಾ ಇರ್ತೀಯ. ಇನ್ನ ಈಡೇರಿಲ್ಲ, ಇನ್ನ ಈಡೇರಿಲ್ಲ, ಇನ್ನ ಈಡೇರಿಲ್ಲ.
ಅವ್ನ್ ನೋಡಿ ಎಷ್ಟು ದೊಡ್ಡ ಶಿಷ್ಯ ಆದ್ರೂ ಎಂತ ಹೊರ ಹಾ ಈಗ ನಾವ್ ಮಾಡೋವೇನು ಆಚರಣೆಗಳೆಲ್ಲ ದೇವರ ಹತ್ರ ಹೋಗಿ ಏನ್ ಮಾಡಿಸ್ತಾರೆ ಅದು ಪೂಜೆ ಮಾಡುವಾಗ ಸಂಕಲ್ಪ ಮಾಡಿಸಿ ಏನನ್ನ ಕೋರ್ಕೊಳಪ್ಪ ಅಂತ ಕೇಳ್ತಾರೆ. ಆ ಈಗ ದೇವ್ರ ಹತ್ರ ಹೋಗ್ಬಿಟ್ಟು ಒಂದ್ ವೇಳೆ ಕೋರಿಕೆನೆ ಇಲ್ಲ ಅಂತ ನಮಗೆ ಅಂತ ಅನ್ಕೋಣ, ಅನ್ಕಣಕ್ಕೇನಂತೆ. ದೇವ್ರ ಹತ್ರ ಏನ್ ಕೆಲಸ ಅವನಿಗೆ? ಕೋರಿಕೆನೆ ಇಲ್ದಂಗೆ ದೇವ್ರ ಹತ್ರ ಏನ್ ಕೆಲಸ? ಹ ಹೇಳಿದ್ರೇನು ಬಿಟ್ಟು ನೀಗೆ ದೇವ್ರಿಗೆ ಬೇಕಾಗತ್ತ ಥ್ಯಾಂಕ್ಸು. ಆ ಅದು ತಿರುಗಿ ಕೋರಿಕೆ ಇಟ್ಕೊಂಡಿದ್ಯಾ ಅಂತ ತಾನೆ ಈಗ ಬೇಕಾಗದೆ ಬೇಡ ಅದೇನೋ ಸ್ಥಿತಿಗೆ ಇದ್ದೀಯಲ್ಲ. ಕೋರಿಕೆಗಳಿಲ್ದವ್ರಿಗೆ ದೇವ್ರ ಹತ್ರ ಕೆಲಸನೇ ಇಲ್ಲ. ದೇವ್ರ ಹತ್ರ ಅವ್ರಿಗೆ ಕೆಲಸನೇ ಇಲ್ಲ ಪಾಪ. ಹ್ಮ್ ಈ ಕೋರಿಕೆ ಎರಡು ರೀತಿಯಲ್ಲಿ ನಮಗೆ ಅನುಕೂಲ ಆಗ್ಬೋದು. ಒಂದು ಕೋರಿಕೆ ಇಟ್ಕೊಂಡು ಅನುಕೂಲ ಮಾಡ್ಕೊಳ್ಳೋದು, ಇನ್ನೊಂದು ಕೋರಿಕೆ ಬಿಟ್ಟು ಅನುಕೂಲ ಮಾಡ್ಕೊಳ್ಳೋದು. ಯಾವ್ದು ಸುಲಭ? ಕೋರಿಕೆ ಬಿಟ್ಟು. ಕೋರಿಕೆ ಇಟ್ಕೊಂಡ್ರೆ ಕರೆಕ್ಟ್ ಆದ ಮಾರ್ಗ ಬೇಕು. ಈಗ ಆನಂದ ಬೇಕು ಅಂತ ಕೋರಿಕೆ ಇಟ್ಕೊಂಡ್ರು, ಮೋಕ್ಷನ ಕೊಡಿಸ್ತೀನಿ ಅನ್ನೋ ಗುರುಗಳ ಹತ್ರ ಹೋದ್ರೆ ಏನ್ ಗತಿ? ಸ್ವಲ್ಪ ಎಡವಟ್ಟು ಅನಿಸ್ತದಲ್ಲ. ಗುರುಗಳು ಮೋಕ್ಷ ಕೊಡಿಸ್ತಾರೆ ಅಂದ್ರೆ ಏನದ್ರ ಅರ್ಥ? ಓ ಹಂಗೆ. ಅದ್ರ ಅರ್ಥ ಏನು? ಮೋಕ್ಷ ಹುಡುಕ್ತಾ ಇದ್ದೀವಿ ಅಂದ್ರೆ ಬಹಳ ಪ್ರಾಬ್ಲಮ್ ಅಲ್ಲಿ ಇದ್ದೀವಿ ಅಂತ. ಗುರುಗಳೇ ಪ್ರಾಬ್ಲಮ್ ಆಗವ್ರೆ ಅಂದ್ರೆ ಇನ್ ಮತ್ತೆ ಅವ್ರ ಹತ್ರ ಹೋಗ ಮೋಕ್ಷನ್ ಕೊಡಿಸೋದು ಹುಡುಕ ಗುರುಗಳೇ ಟ್ರಬಲ್ ಆಗವ್ರೆ ಅಂತ ತಾನೆ ಅಲ್ಲಿಗೆ. ಸೊ ಆ ಗುರುಗಳ ಹತ್ರ ಹೋದ್ರೆ ಪಾಪ ಇನ್ನೇನಷ್ಟು ಟ್ರಬಲ್ ಸಿಗಾಕತ್ತೀಯ ಈಗ. ಪರಿಹಾರ ಒಂದೊಂದ್ಸತಿ ಬಹಳ ಸುಲಭ ಆಗಿರ್ತವೆ, ನಾವು ಅದನ್ನ ಕಷ್ಟ ಮಾಡ್ಕತೀವಿ. ಈಗ ಮತ್ತೆ ವಾಪಸ್ ಬರೋಣ. ಈ ಕೋರಿಕೆ ಇಲ್ದಿರ ಬದುಕಕ್ಕೆ ಕಷ್ಟ ಆತದ ಅಥವಾ ಹಂಗೆ ಬದುಕಕ್ಕೆ ಇಚ್ಛೆ ಇಲ್ವಾ ಅಂತ? ಗೊತ್ತಿಲ್ಲ, ಅದು ಸರಿ. ಈ ಕಣ್ಣೆದ್ರಿಗೇನೆ ಇದು ಟ್ರಬಲ್ ಮೇಕರ್ ಅಂತ ಗೊತ್ತಾಗ್ತದೆ, ಆದ್ರೂ ಹಂಗಿರಕ್ ಆಗ್ತಾ ಇಲ್ಲ ಅಂತನ ಅಥವಾ ಗೊತ್ತಿಲ್ಲ ಅಂತನ ಪ್ರಶ್ನೆ. ಏನಪ್ಪ? ಪಾನಿಪುರಿ ತಿನ್ಬಾರ್ದು ಅಂತ ಗೊತ್ತದೆ, ಆದ್ರೂ ಯಾಕೋ ಆ ಕಡೆಗೆ ಹೋದ ಒಂದೆರಡು ಹಂಗ ಬಾಯಿಗೆ ಹಾಕೋಣ ಅಂತ ಹಂಗಿರಕ್ ಆಗ್ತಾ ಇಲ್ಲ. ಬದುಕು ಅವಶ್ಯಕತೆಗಳಲ್ಲಿ ಜೊತೆಲಿ ಬದುಕೋದು ಬಹಳ ಕಷ್ಟ ಏನಿಲ್ಲ. ಆಸೆಗಳು ಐಷಾರಾಮ್ಯದಿಂದ ಬಹಳ ಕಠಿಣ ಮಾಡ್ಕೊತೀವಿ. ಇದು ಮೊದಲು ಈ ವಿಚಾರವಾಗಿ ಎಚ್ಚರವಾಗಿರ್ಬೇಕು. ಅಗತ್ಯಗಳೇನಿದ್ದಾವೆ, ನೀಡ್ಸ್ ಅಂತ ಏನ್ ಕರಿತೀವಿ,
ಸೊ ಅದ್ರ ಜೊತೆಲಿ ನಾವು ಜೀವನ ರೂಪಿಸ್ಕೊಂಡ್ರೆ ಕಷ್ಟ ಅನ್ಸಲ್ಲ. ಯಾವಾಗ ಆಸೆಗಳ ಜೊತೆಲಿ ಮತ್ತೆ ಐಷಾರಾಮಿತ್ವ, ಲ್ಯಾವಿಶ್ನೆಸ್ ಅಂತ ಏನ್ ಕರಿತೀವಿ, ಅವುಗಳನ್ನ ಪಡೆಯೋದ್ರಲ್ಲಿ ಸ್ವಲ್ಪ ಕಷ್ಟಪಡ್ತೀವಿ. ಹಾ, ಹಾ. ಅದು ಹಿಂಗ್ ಬದುಕ್ಬೋದು ಅಂತ ಎಚ್ಚರ ಆಗಷ್ಟೊತ್ತಿಗೆ ಆಲ್ರೆಡಿ ಬಹಳ ಮುಂದೆ ಹೊರಟೋಗಿರ್ತೀವಿ. ರಿಪೇರಿ ಮಾಡಕ್ ಆಗದಷ್ಟು ಸಮಸ್ಯೆಗಳನ್ನ ಸೃಷ್ಟಿ ಮಾಡಾಕಿರ್ತೀವಿ. ಯಾವ್ದನ್ನ ಒಂದ್ ಇಟ್ಗೆ ತೆಗೆದು ಕಟ್ಟೋಣ ಅಂದ್ರೆ ಇಡೀ ಮನೆನೇ ಬಿದ್ದೋದ. ಅದ್ ಹೆಂಗೋ ನಡ್ಕೊಂಡು ಹೋಗ್ಲಿ ಬಿಡಪ್ಪ ಅಂತ ಯಾವ ಇಟ್ಗೆ ಬಿದ್ದೋಗೋಗ ಅದನ್ನ ಸ್ವಲ್ಪ ಹಿಂಗ್ ತಳ್ಳೋದು, ಒಂದ್ ಸ್ವಲ್ಪ ಸಿಮೆಂಟ್ ಹಾಕೋದು, ಇವತ್ತಿಗೆ ನಡೀತಾ ನಡಿಬೇಕು. ಸೊ ಎಲ್ಲಾ ಗೃಹಸ್ಥ ಜೀವನ ಆಲ್ಮೋಸ್ಟ್ ಹಿಂಗೆ ತಾನೆ. ಬರೀ ನನ್ ಪ್ರಾಬ್ಲಮ್ಸ್ ಆದ್ರೆ ಹೆಂಗೋ ರಿಪೇರಿ ಮಾಡ್ಬೋದಾಗಿತ್ತು, ಇಷ್ಟು ಜನರ ಸೇರ್ಸ್ಕೊಂಡು ಹೆಂಗ್ ಮಾಡೋದು? ಹಂಗಾಗಿ ಹೆಂಗೋ ಗುಡುಗ್ತಾ ಇದೆ, ಗುಡುಗ್ಲಿ ಅಂದ್ಕೊಂಡು ಹೊಂಟ್ಬಿಡ್ತೀವಿ. ಅಗತ್ಯಗಳೇನು? ಜೀವನದ ಅಗತ್ಯಗಳು ತೀರಾ ಬೇಸಿಕ್ ಅಗತ್ಯಗಳು. ಆಹಾರದೊಂದು, ಆಮೇಲೆ ಆಶ್ರಯ, ಇರ್ಲಿಕ್ಕೊಂದು ವಾಸ ಮಾಡೋದಿಕ್ಕೆ ಆಶ್ರಯ. ಆಮೇಲೆ ಸೊ ಆರೋಗ್ಯಕ್ಕೆ ಅಥವಾ ಮಾಡೋಣ ಅದು ಕೂಡ ನೆಮ್ಮದಿಗಾಗಿ ಅಂತ ಕರೆಯನಾ, ನೆಮ್ಮದಿಗಾಗಿ ಒಂದಷ್ಟು ಉಪಯೋಗ ಆಗಂತ ವಸ್ತು, ವ್ಯಕ್ತಿ ಅಂತ ಅನ್ಕೊಳ್ಳಿ. ಉಪಕರಣ, ವಸ್ತು. ಎಷ್ಟು ಗ್ರಾಮ್ ಆಹಾರ ತಿಂತೀಯಮ್ಮ ದಿನ? ಒಂದ್ 75, 100? ಎಲ್ಲ ಬೇಯಿಸಿದ್ದಾದ್ಮೇಲೆ, ಬೇಯಿಸಿದ್ದಾದ್ಮೇಲೆ 100 ತಿಂತೀರಾ? ಅಲ್ಲಮ್ಮ, ಈಗ ನೀರು ಅದು ಇದು ಸೇರಿದ್ರೆ ಒಂದ್ 500 ಗ್ರಾಮ್ ಆಯ್ತು ಅನ್ಕೊಳ್ಳೋಣ. ನೀರೆಲ್ಲ ತೆಗೆದು ಬಿಟ್ರೆ 100 ಗ್ರಾಮ್ ಅಂದ್ರೆ ಹಿತವಾಗಿರುವಂತ ಆಹಾರ 100 ಗ್ರಾಮ್ ಎಷ್ಟು ಬೆಲೆ? ಹಿತವಾಗಿರ್ಬೇಕು, ಇದಕ್ಕೆ ಪೂರಕವಾಗಿ ನಾವು ತಿಂತೀವಿ ಅಂತ ಯಾವ್ದೋ 3 ಲಕ್ಷ ರೂಪಾಯಿ ಮಾವಿನ ಹಣ್ಣು ಐತಂತೆ, ಏನೇನೋ ಅಂತ ಶರೀರಕ್ಕೆ ಹಿತವಾಗಿ ಒಗ್ಕೊಳ್ಳುವಂಥದ್ದು, ಪೋಷಣೆ ಮಾಡುವಂಥದ್ದು ಬಹಳ ಯೋಚನೆಗೆ ಈಡಾಗಿತ್ತು. ಸುಮ್ನೆ ಇವಾಗ ಅಕ್ಕಿ ಅಂತಾನೆ ಅನ್ಕೊಳ್ಳೋಣ, ಒಳ್ಳೆ ಅಕ್ಕಿ, ದೇಸಿ ಅಕ್ಕಿ ಯಾವ್ದೋ ಅಂತ ಎಷ್ಟೊಂದು 90 ರೂಪಾಯಿ ಇರ್ತದಮ್ಮ ಕೆಜಿ, ತುಂಬಾ ಚೆನ್ನಾಗಿರೋದು ಬೇಡ. ಸೊ ಅಲ್ಲಿಗೆ 10 ರೂಪಾಯಿ ಆಯ್ತು. ಏನಕ್ಕೆ? 100 ಗ್ರಾಮ್ ದಿನ.
ಒಂದು 3 ಟೈಮ್ಸ್ಗೆ 300 ಗ್ರಾಮ್ 30 ರೂಪಾಯಿ. 2 ಪಪ್ಪ, ಕೆಲವರು 2 ತಿನ್ನೋರು ಇರ್ತೀರ. ಬಟ್ ಎಷ್ಟು ವ್ಯಸನ ಪಡ್ತೀವಿ ಅಂದ್ರೆ ಊಟಕ್ಕೆ ಏನ್ ಮಾಡ್ತೀರಾ ಅಂತ ಎಲ್ಲಾರ ಪ್ರಶ್ನೆನೂ. ಬದುಕ್ ಹೆಂಗ, ಹಿಂಗಾದ್ರೆ ಬದುಕ್ ಹೆಂಗ? ಎಲ್ಲಾರ್ದು ಯೋಚನೆಯನ್ನು ಬದುಕ್ ಹೆಂಗೆ. ಆಯ್ತು. ಈಗ ಎಂತದೋ ಇರೋದಕ್ಕೆ ಅಂತ ಅಪ್ಪ ಕಟ್ಟಿರೋ ಮನೆ ಇರೋರು ಎಷ್ಟು ಜನ ಇದ್ದೀರಾ? ಎಂತದನ ಇರ್ಲಿ ಹಾಕಬಹುದಂತ ಕೆಡವಾಕ್ಬಿಟ್ಟಿದ್ರ ಅಪ್ಪನ ಮನೆಯಲ್ಲ. ಅಲ್ಲ, ಕೆಡವಾಕಿದ್ದೀರಾ ಅಂದ್ರೆ ಅಲ್ಲಿ ನೀವು ಕಟ್ಕೊಂಡಿದ್ದೀರಾ ಅಂತದ್ರಪ್ಪ. ಆಯ್ತು. ಆಮೇಲೆ ನೆಕ್ಸ್ಟ್ ಏನ್ ಕೇಳ್ದಮ್ಮ? ಫ್ಯಾಮಿಲಿ ಅಂತ. ಸೊ ಇದು ಅಸಂಪ್ಷನ್. ಇದು ಫ್ಯಾಮಿಲಿ ಕಟ್ಕೊಂಡ್ರೆ ಚೆನ್ನಾಗಿರ್ತೀವಿ ಅಂತ ಅಂದ್ಕೊಂಡಿದ್ವಿ. ಸೊ ಬಟ್ ಲಾಟ್ರಿ ಸಿಸ್ಟಮ್ ಬೇರೆ ಇದೆ. ಆಕ್ಚುಲಿ ಅಲ್ಲಿವರೆಗೂ ಮೋಸ್ಟ್ಲಿ ನೆಮ್ಮದಿಯಾಗಿದ್ರೆ ಏನೋ ಗೊತ್ತಿಲ್ಲ. ಕಟ್ಕೊಂಡ ಮೇಲೆ ಸ್ವಲ್ಪ ಟ್ರಬಲ್ ಸ್ಟಾರ್ಟ್. ಅದರ್ವೈಸ್ ಎವ್ರಿಥಿಂಗ್ ವಾಸ್ ಓಕೆ. ನಿತ್ಯ ಬರುವಂತ ಬೈಕ್ಗಳು ಎಷ್ಟಿದಾವೆ? ಅವ್ರ ನಿದ್ರೆ ಕೇಳಿದ್ರು. ಹಸುವಿದೆ. ಅದು ಖಾಲಿ ಮಾಡ್ಕತ್ತದ ಅದು ಈಗ. ಮುಖ್ಯವಾಗಿ ಯಾವ ಇದಾವೆ? ಆಹಾರ ಮತ್ತೆ ಆಹಾರಕ್ಕೆ ಸೇರಿಸ್ಬಿಡೋಣ ಅದನ್ನ. ಈಗ ಆಹಾರದಲ್ಲಿ ಗಾಳಿನೂ ಇದೆ, ಅಂದ್ರೆ ಅಸ್ತಿತ್ವಕ್ಕೆ ಬೇಕಾಗಿರೋಂಥದ್ದು, ನೀರಿದೆ, ಇವೆಲ್ಲ ಒಂದು. ಆಮೇಲೆ ವಿಶ್ರಾಂತಿ, ಇವು ಬಹಳ ಮುಖ್ಯವಾಗಿ ಈಡೇರಿಸಲೇಬೇಕು. ನಿನ್ನ ಪಾಪ ಕಷ್ಟಪಡ್ತದೆ. ಎಷ್ಟು ಜನ ಇದ್ರ ಬಗ್ಗೆ ಬಹಳ ಕಾಳಜಿ ಇಟ್ಕೊಂಡಿದ್ದೀವಿ? ಇವನ್ನ ಪಡಿಬೇಕು ಅಂತ ಹೇಳಿ ಸುಮ್ಮನೆ ಇನ್ನ ಬೇರೆ ಏನೇನೋ ಮಾಡ್ತಾ ಇರ್ತೀವಿ. ಇವು ಮಾಡ್ದಿರ ನೆಮ್ಮದಿಗೆ ನಿದ್ದೆನೂ ಒಂದು ಅಂತಂದ್ವಲ್ಲಪ್ಪ. ಸೊ ನೆಮ್ಮದಿಯಾಗಿರ್ಬೇಕು ಅಂತ ಹೇಳಿ ನಿದ್ದೆ ಕೆಟ್ಕೊಂಡು ಕೆಲಸ ಮಾಡ್ತಾರೆ. ಊಟ ಮಾಡೋದಕ್ಕೆ ಅಂತ ಪಾಪ ಊಟ ಮಾಡಿದ್ರೆ ಅಷ್ಟು ಕೆಲಸ ಮಾಡ್ತಾ ಇರ್ತೀವಿ. ಊಟ ಮಾಡಕ್ಕೆ ಎಲ್ಲಾರು ದುಡಿಯೋದು. ಪಾಪ ಆಫೀಸ್ಗೆ ಹೋಗಿ ಅಯ್ಯೋ ಆ ಟೈಮಲ್ಲಿ ಹಾಕು ಬಾಕ್ಸ್ಗೆ, ಆಮೇಲೆ ಊಟ ಮಾಡ್ಕೊಂತೀನಿ ಪಾಪ ಮಾಡ್ತಾ ಇರೋದು ಅದಕ್ಕಾಗಿ. ಒಟ್ಟಾರೆಯಾಗಿ ಎಷ್ಟು ತೊಡಗಿಸ್ಕೊಂಡ್ಬಿಟ್ಟಿದ್ದೀವಿ ಅಂದ್ರೆ ಕನಿಷ್ಠ ಚಿಂತನೆ ಮಾಡೋಕ್ಕೂ ಸಮಯ ಇಲ್ಲದಷ್ಟು ಮುಳುಗೋಗ್ಬಿಟ್ಟಿದೀವಿ ಇದರಲ್ಲಿ. ಎಲ್ರು ನಾವು ಮಾಡ್ಬೇಕಾಗಿರೋದು ಒಂದು ದಿನ ಆದ್ರೂ, ತಿಂಗಳಿಗೆ ಒಂದೇ ಒಂದು ದಿನ ಮಾತಾಡ್ತಿರೋ ನನ್ನ ಜೀವನದಾಗ ಏನ್ ನಡೀತದೆ ಅಂತ ಸುಮ್ಮನೆ ನೋಡ್ಬೇಕಾಗುತ್ತೆ. ಸೊ ನೀವು ಅದನ್ನ ಮೌನ ದಿನಾಚರಣೆ ಅಂತ ಕರೆದ್ರು ಪರವಾಗಿಲ್ಲ. ಏನ್ ಮಾಡ್ತಾ ಇದ್ದೀನಿ, ಏನ್ ನಡೀತಾ ಇದೆ,
ಇಷ್ಟಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದೀವಿ ಎಲ್ಲ. ಏನಪ್ಪ, ಇಷ್ಟಕ್ಕೆ ಬಹಳ ಕಷ್ಟಪಡ್ತಾ ಇದ್ವಿ. ಆಮೇಲೆ ದುಡ್ದಿದ್ನೆಲ್ಲ ಮತ್ತೆ ಆರೋಗ್ಯ ಪಡ್ಕೊಳಕ್ ಖರ್ಚು ಮಾಡೋದು, ಇಲ್ಲ ಸರಿಯಾಗಿ ನಿದ್ದೆ ಮಾಡೋದಕ್ಕೆ ಅದಕ್ಕೆ ಖರ್ಚು ಮಾಡೋದು, ಏನೋ ಮಾಡ್ಕೊತೀವಿ. ಸೊ ಒಂದ್ ಸ್ವಲ್ಪ ಮೌನವಾಗಿ ಕುತ್ಕೊಂಡು ಮನುಷ್ಯ ನನಗೆ ಅಗತ್ಯಗಳೇನು, ಆಸೆಗಳೇನು, ಐಷಾರಾಮದ ಅವಶ್ಯಕತೆ ಇದೆಯಾ ಇಲ್ವಾ ಅಂತ ಇವುಗಳ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಕ್ಕೆ ಆ ಮೌನದಿಂದ ಸ್ವಲ್ಪ ಕೆಲಸ ಮಾಡಿದ್ರೆ ಮೋಸ್ಟ್ಲಿ 80% ಅವಾಗ ಕೈ ಎತ್ತಿದ್ರಿ, 20% ಅಷ್ಟೇ ಎತ್ತಿದ್ರಲ್ಲ. ಹಾ, ಹೌದಾ? ಈ ಮಕ್ಕಳ ಗಲಾಟೆ ಜಾಸ್ತಿ ಮಾಡಿದ್ರೆ ಏನ್ ಮಾಡ್ತೀರಾ? ಐಟಮ್ಸ್ ಏನಾನ ಕೊಡ್ತಿರಲ್ಲಪ್ಪ. ಸೊ ಅವರು ನಿಜವಾಗೂ ಬೇಕಾಗಿರೋದನ್ನೇ ಬಿಡ್ತಾರೆ ಯಾವಾಗ ಡೈವರ್ಟಿಂಗ್ ಆಬ್ಜೆಕ್ಟ್ಸ್ ಇದ್ದಾಗ. ಸೊ ಬಹಳ ಸ್ಪಷ್ಟ, ನೀವು ಯಾಕೆ ಮರಿತಾ ಇದ್ರಿ ಅಂದ್ರೆ ಡೈವರ್ಟಿಂಗ್ ಟಾಪಿಕ್ಸ್ ಬಹಳ ಇದ್ದಾವೆ ಅಂತ. ಅದೇ ಅಷ್ಟು ಬೇರೆ ಬೇರೆ ಕ್ರಿಯೆಗಳಿದಾವೆ ಇವಾಗ, ಇದನ್ನೆಲ್ಲ ಮರೆಯಂತ. ಫೋಕಸ್ ಯಾಕೆ ಆಗ್ತಾ ಇಲ್ಲ ಅಂದ್ರೆ ನನಗೆ ಒಂದ್ ಕಡೆಯಿಂದ ಬಾಣ ಬಂದ್ರೆ ಏನೋ ಯುದ್ಧ ಮಾಡ್ಬೋದು. ನೀವು 16 ಕಡೆಯಿಂದ ಇವ್ರ ಕಡೆ ಎಲ್ಲಾ ಕಡೆ ನೋಡ್ಬೇಕಾಗಿದ್ದಾಗ ಫೋಕಸ್ ಅಂದ್ರೆ ಅದು ಪಾಪ ಅರ್ಥ ಇಲ್ಲ ಅದಕ್ಕೆ. ಪರವಾಗಿಲ್ಲ, ಪ್ರಯತ್ನ ಮಾಡಿದಿರಲ್ಲ ಫಸ್ಟ್ ಆದ್ರೂ. ಇವುಗಳನ್ನ ಸ್ಮಶಾನ ವೈರಾಗ್ಯ, ಏನು ಪ್ರಸೂತಿ, ಆಮೇಲೆ ಪುರಾಣದಾಗೂ ವೈರಾಗ್ಯ ಬರ್ತಾ, ಆಮೇಲೆ ಉದರಕ್ಕೆ ವೈರಾಗ್ಯ, ಏನೋ ಒಂದಷ್ಟಿದಾವ, ಚೆನ್ನಾಗಿದ್ದಾವ. ಓ, ಅಲ್ಲಿ ಸ್ಮಶಾನದಾಗಿರೋರ್ಗು ಎಲ್ಲಾರಿಗೆ ಮಾತಾಡ್ತಾರೆ, ಏನ್ ಬಿಡಪ್ಪ, ಏನ್ ಒಂದ್ ಸಾಸಿವೆ ಕಾಳು ತಗೊಂಡೋಗತ್ತ ಹಂಗೆ ಹಿಂಗೆ. ಪಾಪ ಆಕೆ ಹಾಡ್ದಾಗ ಎಷ್ಟನೋ ಇನ್ ಜನ್ಮ ಎತ್ತಬಾರ್ದಪ್ಪ ಅಂತ ಆಕೆ ಬೇಡ ಆಯ್ತು, ಇದು ಸಂಸಾರನೇ ಬೇಡ ಅಂತ ಆಕೆ ಅವಾಗ ಹಂಗಿರ್ತಾಳೆ. ಅದೇನೋ ಪುರಾಣ ವೈರಾಗ್ಯ ನನಗೆ ಗೊತ್ತಿಲ್ಲ, ಏನ್ ಕೇಳಿ ಹಂಗೆ ನನ್ನ ಬೇಜಾರತ್ತಾರ. ಓ ಓ ಅವು ಯಾವ ಗರುಡ ಪುರಾಣ ಇಂಥವು, ಅವು ಭಯ ಇಡಿಸ್ತಾರಲ್ಲಪ್ಪ ಈ ಶಿಕ್ಷೆಗೆ. ಹಿಂಗ್ ಮಾಡದೆ ಹಿಂಗೆ ಶಿಕ್ಷೆ ಕೊಡ್ತಾರೆ, ಹಿಂಗೆ ಹಿಂಗೆ ಅಂತ ಮೋಸ್ಟ್ಲಿ ಹಂಗೆ ಕೇಳ್ದಾಗ ಭಯ ಬೀಳವ ಅನ್ಸ್ತದ. ಲೀನವಾಗೋದಿಕ್ಕೆ ಸಾಕಷ್ಟು ಟಾಪಿಕ್ಸ್ ಇದಾವೆ. ಸೊ ಜೀವನ ಅಷ್ಟು ಅಪಹರಣಕ್ಕೆ ಒಳಗಾಗದೆ. ಅದಕ್ಕೆ ಸ್ವಲ್ಪ ಒಂದಿನ ಆದ್ರೂ ಅಪಹರಣ ಮುಕ್ತ ದಿನ ಅಂತ ಮಾಡ್ಕೊಳ್ರಿ ಅಂತ. ಸೊ ಒಂದಿನ ಯಾರು ನನ್ನ ಮೇಲೆ ರಜ್ ಬರ ಮಾಡಂಗಿಲ್ಲ ಅಂತ ಹೇಳಿ ಸೈಲೆನ್ಸ್ ರೂಮ್ಸ್ ಅಂತ ಮಾಡ್ಕೋಬೇಕು ಎಲ್ಲಾರು ಮನೆಗೆ. ಮಂತ್ಲಿ ಒನ್ಸ್ ಒಬ್ಬೊಬ್ರು ಒಂದೊಂದ್ ದಿನ ಮಾಡ್ಕೊಳ್ರಿ, ಇಲ್ಲ ಒಂದೇ ದಿನ
ವೀಕ್ಲಿ ಏನಪ್ಪ ಮಂತ್ ಫಸ್ಟ್ ಸೋಮವಾರ ನಾನ್ ಸೈಲೆನ್ಸ್ ಅಂತ ನೀವ್ ಅನ್ಕೊಳ್ಳೋದು. ಏನಮ್ಮ ಬುಧವಾರ ಬೇಕಾದ್ರೆ ನೀನ್ ತಗೋ. ಹಂಗೆ ಒಬ್ಬೊಬ್ರು ಒಂದೊಂದು ಸೈಲೆನ್ಸ್ ತಗೊಂಡ್ರೆ ಒಂದೊಂದ್ ದಿನ. ಈ ಅಪಹರಣಕ್ಕೆ ಒಳಗಾಗಿದ್ದೀವಿ ಅನ್ನೋದಾದ್ರು ಏನೋ ಪರಿಚಯ ಆಗ್ತದೆ ಸ್ವಲ್ಪ. ನಮ್ದೆಲ್ಲ ಸಮಸ್ಯೆ ಏನಾಗಿದೆ ಅಂದ್ರೆ, ಸಮಸ್ಯೆ ಏನು ಅಂತಾನೇ ಸರಿಯಾಗಿ ಸ್ಪಷ್ಟತೆ ಇಲ್ದಿರೋ ಪರಿಹಾರದ ಕಡೆ ಹೊರಟಿರ್ತೀವಿ. ಏನಪ್ಪ ಈಗ ಅವ್ರ ಆನಂದ ಬೇಕು ಅಂತ ಕೋರಿಕೆ ಇಲ್ದಿದ್ರೆ ಸಾಕು. ಹಾ ಹಾ ನಿನಗೆ ಕೋರಿಕೆ ಬೇಕು ಅಂದ್ರೆ ಮತ್ತೆ ಹಾ ಅದಕ್ಕೆ ಕೋರಿಕೆ ಆನಂದ ಅನ್ನೋದು ಒಂದು ಕೋರಿಕೆ ಅದು ಆಕ್ಚುಲಿ. ಕೋರಿಕೆ ಇಲ್ಲದೆ ಆನಂದ. ಹಾ ಹೌದಪ್ಪ ನಿಜ. ಅದಕ್ಕೆ ಏನು ಪಡೆದ್ರೆ ಆನಂದ ಬರ್ತದೆ ಅಂತ ಗೊತ್ತಾಯ್ತು ಈಗ. ಓಕೆ, ಇದನ್ನ ತಗೊಂಡ್ರೆ ಅದು ಫ್ರೀಯಾಗಿ ಸಿಗುವಾಗ ನನಗೆ ಇದು ಬೇಕು ಅನ್ನಂಗಿಲ್ಲ. ಇವಾಗ ಇದನ್ನ ಪಡೆದ್ರೆ ಸಾಕಲ್ಲ, ಅದು ಬಂದೇ ಬರ್ತದೆ ಅಂತ. ಅದ್ ಗೊತ್ತಾಗ್ದಿರ ಬರೀ ನಿನಗೆ ಆನಂದ ಬೇಕು ಅಂತ ಹೋದ್ರೆ ಅದನ್ನ ಇವಾಗ ಫ್ಲಾಶ್ ಆಗೋಯ್ತು ಡಿಸ್ಕಷನ್ ಅಲ್ಲಿ, ಸಬ್ಜೆಕ್ಟ್ ಸಿಕ್ಬಿಡ್ತು. ಯಾರ ಹತ್ರನೂ ಹೋಗ್ತೀನಿ ನನಗೆ ಆನಂದ ಬೇಕು ಗುರುಜಿ ಅಂತ ಹೋಗ್ತೀಯ. ಏನಿಲ್ಲಪ್ಪ 2 ಲಕ್ಷ ರೂಪಾಯಿದು ಒಂದು ಕೋರ್ಸ್ ಅದೇ, ಅದು ಜೂನಿಯರ್ ಕೋರ್ಸು ಸೀನಿಯರ್ ಕೋರ್ಸು. ಆಮೇಲೆ ಏನಪ್ಪಾ ನೆಕ್ಸ್ಟ್ ಪ್ರೊಫಿಷಿಯನ್ಸಿ ಕೋರ್ಸ್ ಅಂತ 3 ಇದಾವೆ. ಸೊ ಜೂನಿಯರ್ ಅಲ್ಲಿ 10 ಕ್ಲಾಸು, ಸೀನಿಯರ್ 10 ಕ್ಲಾಸು, ಪ್ರೊಫೆಷನ್ಸ್ ಅಲ್ಲಿ 10 ಕ್ಲಾಸು. 6 ಲಕ್ಷ ರೂಪಾಯಿ ಫೀಸ್ ಇವಾಗ ಕಟ್ಬಿಟ್ರೆ ನಾವ್ ಇವಾಗ ಹೇಳ್ಕೊಡ್ತೀವಿ ನಿಮ್ಗೆ. ಈಗ ಒಂದ್ ಕಲ್ಲಕ್ಕೆ ಹೋಗಿ 2 ಮಾಡ್ಕೊಂಡ್ಬಿಟ್ಟು 1ರಿಂದ 2 ಪ್ರಶ್ನೆ ಮಾಡ್ಬಿಟ್ರೆ ಗೊತ್ತಾಗುತ್ತದೆ. ಈಗ ನನ್ನ ಹತ್ರನೇ ಇತ್ತಲ್ಲಪ್ಪ, ಈಗ ಆನಂದ ಬೇಕು ಅನ್ನೋದ್ರಿಂದನೂ ಮುಕ್ತ ಆಗ್ಬಿಟ್ಟಿದ್ರೆ ಕೋರಿಕೆ ಇಲ್ದಿರ ಆನಂದವಾಗೇ ಇರ್ತಿದ್ದೆ ಅಂತ, ಇನ್ನೆಲ್ಲ ಹುಡುಕೋ ಅಂತ ಅಗತ್ಯ ಇರ್ತಿರ್ಲಿಲ್ಲ. ಬೆಳಗ್ಗೆ ಮಾತಾಡ್ತಾ ಇದ್ವಾ, ನೀವೇ ಕೇಳಿದ್ರು. ಸತ್ಯನ ಬಹಳ ಪ್ರಾಮಾಣಿಕವಾಗಿ ಹೇಳಿದ್ರು ಏನಂತೆ, ಅದ್ರ ಮೇಲೆ ವಿಶ್ವಾಸ ಇಲ್ಲ ಇಂತ ಜನಕ್ಕೆ. ಅದು ಸುಳ್ಳು ಅಂತ ತಿಳುವಳಿಕೆ ಇದ್ರು ಅವು ಎಷ್ಟು ಚೆನ್ನಾಗಿ ಅಡ್ವರ್ಟೈಸ್ಮೆಂಟ್ ಇರ್ತವೆ ಅಂದ್ರೆ ಅದ್ರ ಮೇಲೆ ಪೂರ್ಣ ವಿಶ್ವಾಸ. ಸೊ ಹಂಗೆ ಪಾಪ ನಿಮ್ಮನ್ನ ಯಾರೋ ಮಾರ್ಕೆಟಿಂಗ್ ಮಾಡಿ ಸೆಳ್ಕೊಳ್ಳೋರು ಬಹಳ ಜನ ಇರ್ತಾರೆ, ಅದು ಮಾಡ್ತಿರ್ತಾರೆ. ಇನ್ನೊಂದ್ ಸ್ವಲ್ಪ ಆಳವಾಗಿ ನೋಡಿದ್ರೆ, ಈಗ ಆನಂದ ಹುಡುಕ್ತಾ ಇದ್ವಿ ಅಂದ್ರೆ ಅದ್ರ ಅರ್ಥ ಏನು? ಈಗ ಆನಂದವಾಗಿಲ್ಲ ಅಂತ. ಹೇಳ್ರಿ.
ನೀವ್ ಕರ್ಕೊಂಬರ್ರಿ. ವೇದಾಂತ ಹೇಳದ್ ಬಹಳ ಸುಲಭ. ಒಬ್ರ ಯಾರನ್ನ ಬುದ್ಧಿ ಹತ್ತಿರ ಆಸ್ತಿ ಬರ್ಕೊಟ್ರಿ ಅಂತ ಹೇಳ್ರಿ. ಹಾ, ವೇದಾಂತ ಬಾಯಾಗ ಹೇಳೋದ್ ಬಹಳ ಸುಲಭ. ಅಲ್ಲಮ್ಮ, ಇವಾಗ ಆಸ್ತಿ ಎಲ್ಲ ಬರ್ಕೊಡ್ರಿ ಅಂತಂದ್ರೆ ಎಷ್ಟ್ ಜನ ಬರ್ಕೊಟ್ರಿ ಹೇಳ್ರಿ ನೋಡೋಣ. ಅಲ್ಲ, ಅನ್ಸದು ಮಾತಾಡೋದು ಇದು ಹೇಳದ್ರಲ್ಲ ಈಗ ಅವರು ಸ್ಮಶಾನ ವೈರಾಗ್ಯ ಅಂತ ಹೇಳಿದ್ರು. ಸ್ಮಶಾನದಾಗಿದ್ದಾಗ ಎಲ್ಲಾರು ಈ ಮಾತುಗಳು ಏನ್ ಬಿಡಪ್ಪ ಇಷ್ಟೇ ಇದು ಅಂತ ಎಲ್ಲ. ಒಂದಿಡೀ ಅಕ್ಕಿ ಹೆಚ್ಚಾದ್ರೆ ಕುದಿತದಿದು. ಸರಿ, ಆಸ್ತಿ ಗಿಸ್ತಿ ಎಲ್ಲ ಬರ್ಕೊಡೋದಿರ್ಲಿ. ಒಂದಿಡೀ ಏನನ ಅಕ್ಕಿ ಅಧಿಕವಾಗಿ ಹಾಕಿ ವೇಸ್ಟ್ ಆದ್ರೆ ಏನ್ ತಿಳಿಯಲ್ಲೇನೋ. ಸಂಕೀರ್ಣ ವ್ಯವಸ್ಥೆ ಇರ್ತದ ಮೇಲೆ. ಜೀವ ನಾನು ಅಂದ್ಕೊಂಡಂಗ್ ಇರ್ಬೇಕು ಅಂತ ಬಯಸ್ತಾನಲ್ಲ, ಆ ಬಯಕೆಯಿಂದ ಜಾಸ್ತಿ ಬೆಳೆದಾನೆ. ನಾನು ಅಂದ್ಕೊಂಡಂಗೆ ಎಲ್ಲ ಇರ್ಬೇಕು ಅಂತ. ಸ್ವಲ್ಪ ಆಳವಾಗಿ ಯೋಚನೆ ಮಾಡ್ಬೇಕಾದ್ರೆ. ಈಗ ನಿಮ್ ಮನಸ್ಸು ನೀವ್ ಅನ್ಕೊಂಡಂಗದ, ನಿಮ್ ಬುದ್ಧಿ ನೀವ್ ಅನ್ಕೊಂಡಂಗಿರ್ತದ. ದಿನ ಬೆಳಗ್ಗಿನ ಸಾಯಂಕಾಲದವರೆಗೂ ಎಷ್ಟು ಅವತಾರ ಆಡದೆ. ಆದ್ರೆ ನಾವು ನಿರೀಕ್ಷೆ ಮಾಡೋದು, ಅದೇನು ಯಾಕೆ ಹಂಗಾಡ್ತ ಕುತ್ಕೊಂಗೆ ಪಾಪ ಅದೇನಲ್ಲ ಹಾಗೆ ಹಿಂಗ ಅನ್ಕೊಳಂಗೂ ಇಲ್ಲ ಅದು. ಸೊ ಹೆಂಗ ಅನ್ಕಂತೀರಾ? ಸೊ ನನ್ನವೇ ಪಾಪ 100 ಬಾಧೆ ಆಗೋದು. ಆದ್ರೆ ನಾನ್ ಅನ್ಕೊಳ್ಳೋದ್ ಹೆಂಗ, ನನ್ ಜೊತೆಗೆ ಸುತ್ತಮುತ್ತ ಇರೋರೆಲ್ಲ ನಾನ್ ಅನ್ಕೊಂಡಾಗಿರ್ಬೇಕು. ನಾನು ಅನ್ಕೊಂಡಾಗಿರ್ಬೇಕು. 99 ಭಾಗ ನಾವು ದುಃಖ ಪಡೋದು ಅಥವಾ ಬೇಸರ ಪಡೋದು, ಒಂಥರ ಭಾವದ ವೇದನೆ ಒಳಪಡೋದು ನಾವು ಅಂದ್ಕೊಂಡಂಗೆ ಇಲ್ಲಲ್ಲ ಅಂತ. ಇನ್ನು ನಾವು ಎಲ್ಲಾರು 100ಕ್ಕೆ 100 ಭಾಗ ನಾವು ಮಾಡ್ತಾ ಇರೋದೆಲ್ಲ ನಾವು ಅಂದ್ಕೊಂಡಂಗೆ ಇರ್ಲಿ ಅಂತ. ಇಲ್ಲಿ ನಾವೆಲ್ಲ ಅಂದ್ಕೊಂಡಂಗ್ ನಡೆಯಲ್ಲ ಅನ್ನೋ ಪ್ರಜ್ಞೆ ಮೊದಲು ಬರ್ಬೇಕು. ಸೊ ನಾನಾ ಅದ್ರ ಮೇಲೆ ಪರಿಣಾಮ ಬೀರುವಂತ ವಿಷಯಗಳಿರ್ತವೆ. ನಮಗೆ ಅದರ ವಿಶೇಷವಾದ ಜ್ಞಾನ ಇಲ್ಲದೆ ಇರೋದ್ರಿಂದ ನಾವ್ ಏನೇನೋ ಅನ್ಕೋತೀವಿ, ಹಂಗಾಗಲ್ಲ. ಏನೇನೋ ಪರಿಣಾಮ ಇರ್ತದೆ. ಒಬ್ಬನ ಯಾರು ಮಳೆಗಾಲದಲ್ಲಿ ಅಲ್ಲೊಂದು ಬೀಜ ಬಿಸಾಕಿರ್ತಾನೆ, ಗಿಡ ಬೆಳೆದ್ ಬಿಟ್ಟಿರ್ತದೆ. ನಾವು ನೋಡಿರ್ತೀವಿ, ಏನಂತ ಅನ್ಕೊಂತೀವಿ, ಬೀಜ ಬಿಸಾಕಿದ್ರೆ ಮರ ಆಗ್ತದೆ ಅಂತ. ಸಾಕ್ಷಿ ಐತಲ್ಲಪ್ಪ ಇವಾಗ. ನಾನು ಬರ್ತೀನಿ, ಬೇಸಿಗೆ ತಗೊಂಡಾಗ ಹಾಕ್ತೀನಿ, ಅದು ಮೊಳಕೆ ಕೂಡ ಹೊಡೆಯಲ್ಲ. ಈಗ ಪ್ರಶ್ನೆ ಹೇಳ್ತೇವೆ ಏನಂತ, ಅವಂದು ಮಾತ್ರ ಚೆನ್ನಾಗ್ ಬೆಳೆದ್ಬಿಡ್ತು, ನಂದು ಬೆಳಿಲೇ ಇಲ್ಲಪ್ಪ. ಸುಮ್ಮನೆ ಸ್ಥೂಲವಾದ ಉದಾಹರಣೆ. ಹಂಗೆ ಎಷ್ಟೋ ಕಾರಣಗಳಿರ್ತವೆ. ಇದು ಒಂದಲ್ಲ, ಅದು ಘಟನೆ ಘಟಿಸ್ಬೇಕಾದ್ರೆ
ಆಮೇಲೆ ಕೆಲವು ವಾಸ್ತವಗಳಿರ್ತವೆ, ಆ ವಾಸ್ತವವನ್ನು ನಾವು ಸರಿಯಾಗಿ ಜೀರ್ಣ ಮಾಡ್ಕೊಂಡಿರಲ್ಲ. ಇನ್ನು ಕೆಲವು ಆಕಸ್ಮಿಕಗಳಿರ್ತವೆ. ನಾವೇನೋ ಹಿಂಗ್ ಓದ್ತದೆ ಅಂತ ಅನ್ಕೊಂಡಿರ್ತೀವಿ, ಆದ್ರೆ ಅದು ಹಂಗ ಹೋಗಲ್ಲ, ಅದು ಹಿಂಗ್ ಹೋಗಿರ್ತದೆ. ಈಗ ಪ್ರತಿ ವರ್ಷ ಏನ್ ಇಷ್ಟೆಲ್ಲ ವಿಜ್ಞಾನ ಅದು ಇದು ಏನೆಲ್ಲ ಮುಂದುವರೆದಿದ್ದು, ಮಳೆ ಇದೇ ಕಾಲಕ್ಕೆ ಆಗ್ತದೆ ಹಿಂಗ ಆಗ್ತದೆ ಅಂತ ಯಾರನ್ನ ಹೇಳಕ್ ಆಗ್ತದೆ ಈಗ? ಯಾಕೆ ಹೆಂಗ ಆಗ್ತಾ ಇಲ್ಲ? ಸೊ ಪ್ರಿಡಿಕ್ಷನ್ ಘಟನೆ ಅನ್ನೋದಾದ್ರೆ ಮಳೆ ಬರೋದು ಆ ಕಾಲಕ್ಕೆ ಬರ್ಬೇಕಾಗಿತ್ತು, ಹಿಂಗ ಆಗ್ಬೇಕಾಗಿತ್ತು, ಹಂಗ ಆಗ್ತಾ ಇಲ್ಲಲ್ಲ. ಸೊ ಅದ್ರಲ್ಲಿ 100% ಆತರ ಇಲ್ಲ. ಅವೆಲ್ಲ ಪ್ರಿಡಿಕ್ಟಬಲ್ ಅಮ್ಮ. ಗ್ರಹಣ ಅಂದ್ರೆ ಈ ಸಮಯಕ್ಕೆ ಆಗ್ತದೆ ಅಂದ್ರೆ. ಸೊ ಆ ಮಳೆ ಬರುವಂತದ್ದು ಇವನ್ ನಿಶ್ಚಿತವಾದ ಘಟನೆ ಆದ್ರೂ ಅದು ಇವಾಗೇ ಬರ್ತದೆ ಅನ್ನೋಂಥದ್ದು, ಅದ್ರಲ್ಲಿ ಎಷ್ಟೋ ಅನಿಶ್ಚಿತಗಳು ಇರ್ತವೆ. ನಾವು ಆ ನಿಶ್ಚಿತತೆ ಬಗ್ಗೆ ಕಟ್ಕೊಂಡಿರೋಂಥ ಎಷ್ಟೋ ಕಲ್ಪನೆಗಳು, ಅದ್ರ ಮತ್ತೆ ಇಷ್ಟು ಅನಿಶ್ಚಿತತೆಗಳು ಇರ್ತವೆ ಇದ್ರಲ್ಲಿ. ಯಾವಾಗಾದ್ರೂ ಬರ್ಬೋದಪ್ಪ, ಬಂದಾಗ ಏನಾನ ಮಾಡೋಣ ಅನ್ನೋರಿಗೆ ಸಮಸ್ಯೆ ಇಲ್ಲ. ಈ ಟೈಮ್ ಬರ್ಬೇಕಾಗಿತ್ತಲ್ಲ ಬಂದಿಲ್ಲಲ್ಲ ಅಂತ ಅನ್ಕೊಂಡವ್ರು, ಅಥವಾ ಅದಕ್ಕೆ ಬರ್ತದೆ ಅಂತ ಯೋಜನೆ ಹಾಕೊಂಡವ್ರು, ಇವ್ರುಗಳು ಸ್ವಲ್ಪ ಸಫರ್ ಆಗ್ತೀವಿ. ಈ ಅನಿಶ್ಚಿತತೆಗೆ ಅಥವಾ ನಾವು ಅನ್ಕೊಂಡಂಗೆ ಇದೆಲ್ಲ ನಡೆಯಲ್ಲ ಅನ್ನೋದಕ್ಕೆ ಸಿದ್ಧ ಹಾಕೊಂಡ್ ಮಾಡಿದ್ರೆ ಒಂದಷ್ಟು ಸರಳ ಮಾಡ್ಕೋಬಹುದು ಬದುಕನ್ನು. ಹ ಹೇಳಲೇ ಇಲ್ಲ. ಬಿಸಿ ಮಾಡ್ಕೊಬರಿ. ಓ ಪರವಾಗಿಲ್ಲ, ಹಂಗಾರೆ ಸತ್ಸಂಗ ನಡೀತಾ ಇದೆ ಅಂತ ಗ್ಯಾರಂಟಿ. ಅನಿಶ್ಚಿತತೆಯನ್ನ ಒಪ್ಕೊಂಡು ಅದಕ್ಕೆ ತಯಾರಾಗಿದ್ರೆ ಒಂದಷ್ಟು ಮಾಡ್ಕತೀವಿ. ಅದಕ್ಕೆ ಏನಂತೀವಿ, ಒಂದಷ್ಟು ತೇರ್ಗಡೆ ಆಗೋದಿಕ್ ಸಾಧ್ಯತೆ ಐತೆ ಅಂತ, ಸ್ವಲ್ಪ ಆನಂದವಾಗಿರೋದಕ್ಕೆ ಅಥವಾ ಒಪ್ಕೊಂಡು ಹೋಗೋದಿಕ್ ಸಾಧ್ಯ ಇದೆ. ಇದೇನ್ ದುರಂತನ ಏನೋ, ನಮ್ಮ ಎಕ್ಸಾಮ್ಸ್ ಎಲ್ಲ ಅದನ್ನ ಅಂದ್ರೆ ನಮ್ ಲೈಫ್ ಎಲ್ಲ ಎಕ್ಸಾಮ್ ಇಡೋದಕ್ಕೆ ಸಿದ್ಧಾವೇನೋ ಅನ್ನಂಗೆ ರೂಪ ಆಗಿದೆ. ಸೊ ಜೀವನದ ಉದ್ದೇಶ ಪ್ರಶ್ನೆ ಮಾಡಿದ್ರೆ ಹೆಂಗೈತಪ್ಪ ಅಂತ ಕೇಳಿದ್ರೆ, ನಾವು ಅಂದ್ಕೊಂಡಂಗೆ ಏನೋ ನಡೆಯಲ್ಲ ಅಂತ ನಿರೂಪಣೆ ಮಾಡೋದೇ ಜೀವನನೇನೋ ಅನ್ನಂಗದೆ. ಸೊ ಅದು ಯಾವತ್ತ ಆತದ ಗೊತ್ತಿಲ್ಲ. ಮದುವೆ ಆದ ಮೊದಲನೇ ದಿನನೇ ಆತದ ಇಲ್ಲ ಎಕ್ಸಾಮ್ ಟಫ್ ಆಗಿ ಆಮೇಲೆ ಆತದ ಗೊತ್ತಿಲ್ಲ. ಎಲ್ಲಾರ್ಗು ಹಂಗೆ ಅನ್ಸಿರೋದು. ಅಲ್ಲಿ ನಾನು ಸ್ವಲ್ಪ ನೋಡ್ಕೊಂಡ್ ಬರ್ತಿರಪ್ಪ. ಯಾರು ಕ್ಲೀನ್ ಮಾಡ್ತಾರೆ? ನಾವು ನೀರ್ ಬಿದ್ದಿರ್ತವೆ, ಇದಕ್ಕೆ ಶಾರ್ಟ್ ಆಗಿರ್ತದೆ. ಅದೇ ಮೇಲೆ ಬಲ್ಬ್ಗಳಿಗೆ ನೀರ್ ಹಾಕಿರ್ತಾರೆ, ಶಾರ್ಟ್ ಆಗಿರ್ತದೆ. ಒಬ್ರೋಗ ಅವ್ರು ನೀವ್ ಹೋಗ್ರಿ. ಅದು
UPS ಮುಂದೆ ಸಣ್ಣ 2 ವೈರ್ ಬಂದಿತ್ತಲ್ಲಪ್ಪ, ಅವು ತೆಗೆದ್ ಬಿಡ್ರಿ ಅವನ್ನ. ಸಣ್ಣ ಸ್ವಿಚ್ ವೈರ್ ಆಫ್ ಆಗುತ್ತೆ. ಎಲ್ಲಿಗೆ ಬಂದಪ್ಪ? ಆಗಲ್ಲ ಅಂತ ಎಕ್ಸಾಮ್ ಇಡೋದೇ ಜೀವನ ಆಗುತ್ತೆ ಪಾಪ, ಅದ್ರ ನಿರೂಪಣೆ ಮಾಡೋದೇ ಜೀವನ ಆಗುತ್ತೆ. ಅನ್ಕಂಡಂಗೆ ಯಾವುದು ಆಗಲ್ಲ ಅಂತಲ್ಲ, ಎಲ್ಲ ಆಗಲ್ಲ ಅಂತ. ಎಲ್ಲ ಆಗಲ್ಲ ಅಂತ. ಆಪ ಓ, ಅವ್ರಿಗೆ ಮಾತಾಡಿಸ್ತಾನೆ. ಅದನ್ನೇ ಮಾತಾಡ್ತಾ ಇದ್ದಲ್ವ, ಈ ಅನಿಶ್ಚಿತತೆಗಳು. ಪ್ರಯತ್ನ ಮಾಡಿಲ್ಲೇನೋ ಅಂತ, ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿಲ್ಲ. ಅವ್ರು ಏನ ಹಂಗ ಹೇಳಿದ್ರೆ ನಮಗೆ ತಿಳುವಳಿಕೆ ಇರಲ್ಲ ಅಂತಾನೆ. ಓಕೆ, ಮೈ ಮರ್ತಿರ್ತೀವಿ ಅಥವಾ ಅದ್ ಮರ್ತಿರ್ತದೆ ಅಂತ. ಎಚ್ಚರ ಇಲ್ಲ ಅಂತ. ಕರೆಕ್ಟ್, ಬ್ಯೂಟಿಫುಲ್. ಏನು ಈಗ ಜೀವನ ಪೂರ್ತಿ ದುಡ್ದಿರೋಂಥದ್ದು ಅಥವಾ ಬಹಳ ಕಷ್ಟಪಟ್ಟು ದುಡ್ದು ಬಂದ ಒಂದಷ್ಟು ಇಡೀ ಜೀವನ ಎಲ್ಲ ದುಡ್ದಿರೋಂಥದ್ದು ಏನೋ ಅದನ್ನ ಹಾಕಿ ಒಂದು ವಜ್ರನೋ ಏನೋ ಒಂದು ಉಂಗ್ರನೋ ಏನೋ ಇಟ್ಕೊಂಡಿದ್ರ ಅಂತ ಅನ್ಕೋಣ. ಅದು ಕಳೆದ್ಬಿಟ್ರೆ ಇಡೀ ಜೀವನ ಎಲ್ಲ ಕಳೆದೋಗ್ತದೆ. ಅದನ್ನ ಧರಿಸ್ಕೊಂಡಿದ್ದೀರಾ ಅಂತ ಅನ್ಕೋಣ. ಈಗ ಅದ್ರ ಬಗ್ಗೆ ಕಾಳಜಿ ಗಮನ ಎಷ್ಟಿರ್ತದೆ? ಅದು ಯಾವ್ದ ಅನ್ಕೊಳ್ರಪ್ಪ ಅಂತ ಹೇಳಿದ್ರು. ಇವಾಗ ಇನ್ನೊಂಥರ ಹಾಕನ ಅದನ್ನ. ಈಗ ಮನೆಗೆ ಏನೋ ಅಷ್ಟು ತರಕಾರಿ ತಂದ್ರೆ ಎಲ್ಲಿಡ್ತೀರಾ? ಅಡಿಗೆ ಮನೆಗೆ ಇಡ್ತೀರ. ಹಂಗೆ ನಿಮ್ದು ಇದುವರೆಗೂ ಸಂಪಾದನೆ ಮಾಡಿರೋ ಆಸ್ತಿ ಗೀಸ್ತಿ ಎಲ್ಲ ಮಾರಿ ಒಂದು ಉಂಗುರ ತಂದಿದ್ರ ಅಂತ ಅನ್ಕೊಳ್ಳೋಣ. ಅದನ್ನ ಹಂಗೆ ಬಸ್ ಸ್ಟ್ಯಾಂಡ್ ಅಡಿಗೆಗೂ ಇಡ್ತೀರಾ? ಸೇಮ್ ಅಂತ ಅಂದ್ರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಅಲ್ಲಪ್ಪ, ಸ್ವಲ್ಪ ಗೊತ್ತಿದೆ ಅಂತ ಅದನ್ನೇ ಹೇಳ್ತಾ ಇರೋದು. ಗೊತ್ತಿದೆ ಅಂತ ಅನ್ಕೊಳ್ರಿ. ಅಲ್ಲ, ಡೈವರ್ಟ್ ಮಾಡ್ಕೊಂಡ್ಬಿಡಪ್ಪ. ಈಗ ಅಲ್ಲಿಡ ಕಾಳಜಿ ಮಾಡ್ತೀಯಲ್ಲ ಅಂತ. ಕಾಳಜಿ ಮಾಡ್ತೀಯ ಇಲ್ಲ ಅಂತ. ನೀನ್ ಜೀವನ ಅಂತ ಅನ್ಕೊಂಬಿಡಪ್ಪ. ಎಲ್ಲ ಮಕ್ಕಳು ಮರಿ ನೀನು ಎಲ್ಲ ಬೀದಿ ಪಾಲಿ ಬಂದ್ಬಿಡ್ತೀಯ. ಅದನ್ನೆಲ್ಲಂದ್ರೆಲ್ಲ ಇಡ್ತೀಯ ಇವಾಗ ಇಷ್ಟು ಹೇಳು.
ಕಾಳಜಿ ಮಾಡ್ತೇ ಇಲ್ಲ. ನಾನು ಹೇಳೋದು ಅರ್ಥ ಮಾಡ್ಕೊಳ್ಪ. ಸೊ ಇದರ ಅರ್ಥ ಕಾಳಜಿ ಯಾವಾಗ ಮಾಡ್ತೀವಿ? ಸೊ ಆಧಾರ ಅಂತ ಅಷ್ಟು ಅಮೂಲ್ಯ ಅಂತ. ಇದರ ಅರ್ಥ ಒಂದು ಅದರ ಮೂಲ್ಯ ಗೊತ್ತಿಲ್ಲ ಅಂತ, ಅಥವಾ ಅದ್ರ ಕಡೆ ನಿನ್ನ ಆಸಕ್ತಿ ಎಷ್ಟು ಅಂತ. ಯಾಕೆ ಮರಿತಾ ಇದೀಯ ಅಂದ್ರೆ ಅದ್ರ ಕಡೆ ಆಸಕ್ತಿ ಇಲ್ಲ, ಇನ್ನೇನೋ ಕಡೆ ಆಸಕ್ತಿ ಇದೆ ಅಂತ ಅದ್ರ ಅರ್ಥ. ಏನಪ್ಪ, ಇನ್ನು ಸಿಂಪಲ್ ಆಗಿ ಬಂದ್ಬಿಡೋಣ ಇವಾಗ. ಸೊ ಇದು ಪಾಪ ಏನೋ ಇವೆಲ್ಲ ನಿನಗೇನೋ ಅನಾಸಕ್ತಿ ಉಂಟು ಮಾಡೋ ವಸ್ತುಗಳೆಲ್ಲ ಇರ್ಲಿ, ಅದನ್ನ ಒಪ್ಕೊಳ್ಳೋಣ. ಪಾಪ ಮೆಕ್ಯಾನಿಕಲ್ ವರ್ಕ್ ಮಾಡ್ತಿರಲ್ಲ, ಎಷ್ಟು ಸಲ ಪ್ರೆಸ್ ಮಿಷಿನ್ ಕೆಳಗಡೆ ಕೈ ಇಟ್ಟಿದ್ದೀರ? ನೀವು ಬೆಟ್ಟುಗಳು ಇರಬಾರ್ದಾಗಿತ್ತಲ್ಲ ಯಾವ್ದು, ಅವ್ಯಾಕೆಲ್ಲ ಚೆನ್ನಾಗವೆ? ಅದು ಆಕ್ಸಿಡೆಂಟ್ ಅಂತ ಅನ್ಕೊಳ್ಳೋಣ, ಅದು ಆಕ್ಸಿಡೆಂಟ್. ಬಟ್ ಈಗ ಹೆಂಗಿರ್ತದೆ, ದಿನ ಓದ್ತಾವಲ್ಲ ಬೆಟ್ಟುಗಳು, ಒಂದು ಕ್ಷಣ ಯಾಮಾರಿದ್ರೆ ಏನಾಗ್ತದೆ. ಸೊ ಇವಾಗ ಹೆಂಗ್ ಬಂತ ಎಚ್ಚರಿಕೆ? ಇವ್ ಇನ್ನೊಂದ್ ಬೆಳ್ಳು ಓದ್ತದೆ ಅಂತ ಗೊತ್ತದೆ. ಸೊ ಕಾಳಜಿ ಯಾವಾಗ ಮಾಡ್ತಾ ಇದ್ದೀವಿ ಈಗ? ಅಂದ್ರೆ ಏನೋ ಆಗ್ಬೇಕಾಗಿರೋದೇ ಇಲ್ಲ, ಡ್ಯಾಮೇಜ್ ಮಾಡ್ತದೆ ಅನ್ನೋ ಪೆಟ್ಟು ಅಥವಾ ಆ ಜಾಗೃತಿ ಇದ್ದಾಗ. ಈಗ ಅದಿಲ್ದೇ ಇರೋದ್ರಿಂದ ಇದೆಲ್ಲ ಮಾತಾಡ್ತಾ ಇದ್ರಿ. ಈಗ ಅದ್ರ ಅವಶ್ಯಕತೆ ಇದ್ದಿದ್ರೆ ಸ್ವಲ್ಪ ನೋಡಪ್ಪ, ಬುದ್ಧಿಯಿಂದ ಯೋಚನೆ ಮಾಡೋದಲ್ಲ ಇದು. ಹೇಳಿದ ವಿಚಾರನ ಒಂದು ತಿಂಗಳು ಯೋಚನೆ ಮಾಡಿ. ಸುಮ್ನೆ ಆರ್ಗ್ಯುಮೆಂಟ್ಸ್ಗೆ ಹೇಳಿದಕ್ಕೆ ಏನೋ ಒಂದ್ ಹೇಳ್ತಾ ಇದ್ರೆ ಬಿಟ್ರೆ, ಇದು ಒಂದು ಅವಸ್ಥೆನೆ. ಅಂದ್ರೆ ಹೇಳಿದ್ದನ್ನ ಚಿಂತನೆ ಮಾಡಿ ಒಪ್ಕೊಳ್ಳಕ್ಕೂ ಇಲ್ದಂತ ಅವಸ್ಥೆ ಇದು. ಹೇಳಿದ್ರೆ ಏನ್ ಹೇಳಿದ್ರು ಅಂತ ಅದನ್ನ ಚಿಂತನೆ ಮಾಡೋದಕ್ಕೆ, ಹೌದಲ್ವಾ, ಅದೊಂದು ಅವಸ್ಥೆ ಬೇಕು ಅದನ್ನ ಅರ್ಥ ಮಾಡ್ಕೊಳಕ್ಕೆ, ಮತ್ತೆ ಅದ್ರ ಬಗ್ಗೆ ಚಿಂತನೆ ಮಾಡಕ್ಕೆ. ಆ ಅವಸ್ಥೆಯಲ್ಲೂ ಇಲ್ಲ ಪಾಪ. ಈಗ ಆರ್ಗ್ಯೂ ಮಾಡ್ಬೇಕಷ್ಟೇ ಈಗ. ಆಗ್ಲಿ, ಸುಮ್ನೆ ಡೈವರ್ಟ್ ಆಗೋಗ್ತದೆ, ಅಥವಾ ಸಬ್ಜೆಕ್ಟ್ ಎಲ್ಲ ಒಂದೇ ಕಡೆ ಹೊರಟೋಗ್ತದೆ ಅದು. ಮಾಡಿ ಪ್ರಶ್ನೆಗಳು ತಗೋಣ ಆಮೇಲೆ. ಕಾಫಿ, ಆಕ್ಚುಲಿ ಕಾಫಿ ಎಚ್ಚರವಾಗಿ ಇಡಬಲ್ದು. ಟ್ರೈ. ಕಾಫಿ ಹೆಂಗ್ ಕಂಡಿಡಿದ್ರು ಅಂತ ಗೊತ್ತಾ? ಅದ್ಯಾವ್ದೋ ದೇಶದಲ್ಲಿ, ಎಥಿಯೋಪಿಯಾನ ಎಲ್ಲೋ, ಕುರಿ ಮೇಸೋರು ಹೋಗಿರ್ತಾರೆ. ಆತ ಕಾಫಿ ಬೀಜಗಳು ತಿಂದ್ಬಿಟ್ಟು ಕುರಿಗಳು ಯಾರ ಡಲ್ಲಾಗಿದ್ದಾವ ಇದ್ದಕ್ಕಿದ್ದಂಗೆ ಆಕ್ಟಿವ್ ಆಗುತ್ತೆ. ಆತ ಅವನ್ ಕುರಿ ಮೇಸನ ಅವನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ತಗೊಂಬಂದು, ಕೆಲವರು ಸನ್ಯಾಸಿಗಳಿರ್ತಾರೆ, ಆ ಸನ್ಯಾಸಿಗಳಿಗೆ ತೂಗುಡಿಕೆ ಮಾಡ್ತಾ ಇರ್ತಾರೆ ಪ್ರಾರ್ಥನೆ ಮಾಡೋಕೆ. ಪಾಪ ಪ್ರಾರ್ಥನೆ ನೆಟ್ಟು ಅವ್ರ ಅವಸ್ಥೆನೇ ಏನೋ ಗೊತ್ತಿಲ್ಲ ಪಾಪ, ಅಷ್ಟು ಶುದ್ಧ ಅವಸ್ಥೆ ಇತ್ತು ಏನೋ. ಏನಾಯ್ತಪ್ಪ ಅದು ಬರ್ರಿ, ಅದು ಪಾಟಿ ಅದು ಹೋಗ್ತದೆ. ಅದೇನಾಯ್ತದು, ಏನೋ ಪಾಪ ಅದು ನಿದ್ರಾವಸ್ಥರ ಅವ್ರು ಬಂದು ಆ ಶಾಂತತೆಯಲ್ಲಿ ಮುಳುಗೋಗ್ತಾ ಇರ್ತಾರ ಅವ್ರು. ಅವು ಕೊಟ್ಟ ತಕ್ಷಣ ಸ್ವಲ್ಪ ಎಚ್ಚರವಾಗಿ ಪ್ರಾರ್ಥನೆ ಅಂದ್ರೆ ಮೆಡಿಟೇಷನ್ ಮಾಡ್ತಾರೆ. ಎವ್ರಿಬಡಿ ವಾಸ್ ಆಕ್ಟಿವ್.
ಸೊ ಹಂಗಾಗಿ ಈ ಪದಾರ್ಥ ಸ್ವಲ್ಪ ಹೆಲ್ಪ್ ಮಾಡ್ತಂತೆ ಅವರಿಗೆ ಆಕ್ಟಿವ್ ಆಗಿರೋದಕ್ಕೆ. ಎಲ್ಲಿಗೆ ಬಂದ್ವಪ್ಪ ಆಗ್ಲೇ? ಅಂದ್ರೆ ಓ ಹ್ಮ್ 4 ಡಿಜಿಟ್ ನಂಬರ್ ಕೊಡ್ತೀವಿ ನಿಮಗೆ. ಯಾರ್ ನೆನ್ಪಿಟ್ಕೊಂಡ್ರೆ ನಮ್ಮ ಅಕೌಂಟ್ ನಂಬರ್ ಕೊಟ್ಬಿಡ್ತೀವಿ. 10,000 ಕೋಟಿ ಐತೆ ಅದ್ರಲ್ಲಿ. ಎಷ್ಟ್ ಜನ ಮರಿತೀರ ಈಗ? ಅದಂಗೆಲ್ಲ ಮರ್ತೋತಿದ್ರಿ ಅಂತಿದ್ರಿ ಇಷ್ಟೊತ್ತು. ನನಗೆ ಅದು ಉಪಯೋಗ ಇಲ್ಲ ಅಂತ ನಿರ್ಣಯ ಮಾಡಿರೋದ್ರಿಂದ ಅದ್ರ ಬಗ್ಗೆ ಅನಾಸಕ್ತರಾಗಿದ್ದೀವಿ. ಸೊ ಅದರಿಂದ ಉಪಯೋಗ ಆಗ್ತದೆ ಅಂದ ತಕ್ಷಣ ಇನ್ನೊಂದು 4 ಇರ್ಲಿ 2 6 ಇದ್ರು ಹೆಂಗ 8 ತಾಸು 2 ಮಾಡ್ಕೊಂಡು ಹೆಂಗ ನೆನ್ಪಿಟ್ಕೊತೀನಿ. ಈ ಕಡೆ 4 ಈ ಕಡೆ 4 ತಾನೆ. ಸ್ವಲ್ಪ ಹೊತ್ತು ಗಟ್ಟಿ ಮಾಡ್ತೀನಿ ಅಂತಂದ್ರೆ ಇಲ್ಲ. ಹ್ಮ್ ಎಚ್ಚರವಾಗಿರೋದಕ್ಕೆ ಸಹಾಯ ಮಾಡ್ತಾರೆ. ಪ್ರಿಫರೆನ್ಸ್ ಎಷ್ಟು ಪ್ರಿಫರೆನ್ಸ್ ಕೊಟ್ಟಿದ್ದೀವಿ ಅನ್ನೋದ್ರ ಮೇಲೆ. ಕೊಡದೇ ಇರೋ ಕಾರಣ ಆ ಅದಕ್ಕಿಂತ ನನ್ನನ್ನು ತೊಡಗಿಸ್ಕೊಳ್ಳುವಂತ ಕಾರ್ಯಗಳು ಬಹಳ ಇದ್ದಾವೆ. ಈಗ ಎಷ್ಟೇ ಕೆಲಸ ಮಾಡಿದ್ರು ಇವಾಗ ಪ್ರಿಫರೆನ್ಸ್ ಯಾವ್ದಕ್ಕೈತೆ? 4 ಡಿಜಿಟ್ ಐತೆ ಅಂತ. ನೀವು ಬೇರೆವೆಲ್ಲ ಏನ್ ಮಾಡಿದ್ರು ಏನು ಹಬ್ಬಬ್ಬ ಅಂದ್ರೆ 1,000 ರೂಪಾಯಿ ಬಂದತ್ತ, 2,000, 10,000, 1,00,000 ಬಂದತ್ತ. ಸೊ 10,000 ಕೋಟಿ 10,000 ಕೋಟಿ. ಅವಾಗ ನಾನು ಜೀವನ ಪರ್ಯಂತ ಮಾಡೋದೆಲ್ಲ ಬರೀ 4 ಡಿಜಿಟ್ ಬರ್ತದೆ ಅಂದ್ರೆ ಅದೇ ಹಾಕ್ಬಿಡ್ತೀನಿ. ಪ್ರಿಫರೆನ್ಸ್ ಚೇಂಜಸ್ ಹಂಗೆ. ಅದು 2 ಸಾಧ್ಯತೆ. ಇನ್ನೊಂದು ಈಕ್ವಲ್ ಪ್ರಿಫರೆನ್ಸ್ ಕೊಡುವಂಥದ್ದು ಇನ್ನೊಂದು ಸಾಧ್ಯತೆ ಇದೆ. ನಮ್ಗೆ ತಮಿಳ್ನಾಡಲ್ಲಿ ಒಬ್ಬ ಸ್ನೇಹಿತರು ಇದ್ರು ಅಲ್ಲಿದ್ದಾಗ. ಅವ್ರವ್ರ ತಾಯಿ ಬಗ್ಗೆ ಒಂದ್ಸಲಿ ಹೇಳ್ಕೊಂಡಿದ್ರು. ಸೊ ನಮ್ಮ ತಾಯಿ MSc ಮ್ಯಾಥಮೆಟಿಕ್ಸ್ ಮಾಡಿದ್ದಾರೆ, ಪಾಠ ಮಾಡ್ತಾರೆ. ಒಂದೇ ಸಲ ನಾವು ಮತ್ತೆ 25-20 ವರ್ಷ ಆದ್ಮೇಲೆ ಮಾತಾಡಿದ್ವಿ ಅವ್ರ ಜೊತೆಲಿ. ಮಾತಾಡಿದ್ಮೇಲೆ ತಮಿಳ್ನಾಡಿಗೆ ಹೋಗಿದ್ದಾಗ ಅವ್ರನ್ನ ನಮ್ಮ ತಾಯಿನ ಭೇಟಿ ಮಾಡ್ರಿ ಅಲ್ಲಿ ಹೋಗಿ ಅಂತ ಅಂದಿದ್ರು. ಆಯ್ತು ಹೋಗ್ತೀವಪ್ಪ. ಅವತ್ ಮಾತಾಡ್ಬೇಕಾದ್ರೆ ಅವ್ರ ತಾಯಿ ಬಗ್ಗೆ ಹೇಳಕ್ ಅಷ್ಟು ಡೀಟೇಲ್ಸ್ ಹೇಳಿದ್ವಿ. ಮತ್ತೆ ನಿಮ್ ತಾಯಿ MSc ಮಾಡಿದ್ರು, ಆಮೇಲೆ ಚಿಕ್ಕ ಘಟನೆ ಎಲ್ಲ ಅವ್ರ ಜೊತೆಲಿ ನಡೆದಿದ್ದ ಘಟನೆ ಇದೆಲ್ಲ ಹೇಳಿ ಅವ್ರು ಇದನ್ನೆಲ್ಲ ಹೆಂಗ್ ನೆನ್ಪಿಟ್ಕೊತೀರಾ ಅಂತ ಕೇಳಿದ್ರು. ಇಷ್ಟು ನಿಖರವಾಗಿ ನಾವ್ ಹೇಳಿದ ಉತ್ತರ, ಎಲ್ಲಾ ಪಾತ್ರನು ಒಂದೇ ತರ ನೋಡೋದ್ರಿಂದ, ಪ್ರತಿ ಪಾತ್ರಗಳನ್ನ ಒಂದೇ ತರ ನೋಡೋದ್ರಿಂದ ಅಷ್ಟು ನೆನ್ಪಿಟ್ಕೊಳಕ್ ಸಾಧ್ಯ ಅದೇ. ಅಂದ್ರೆ ಈಗ ಇವ್ರ ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ನೋವಾಗ ಇಂಪಾರ್ಟೆಂಟ್ ಅಲ್ದವೆಲ್ಲ ಮರ್ತೋಗಿರ್ತೀವಿ, ಇಂಪಾರ್ಟೆಂಟ್ ಮಾತ್ರ ನೆನ್ಪಿಟ್ಕೊತೀವಿ. ಇದು ಒಂದು ಮಾರ್ಗ. ಎರಡನೇ ಮಾರ್ಗ, ಎಲ್ಲದಕ್ಕೂ ಸೇಮ್ ಪ್ರಿಫರೆನ್ಸ್ ಕೊಟ್ಟಾಗ ಅದು ನೆನಪಿರ್ತದೆ. ಪ್ರತಿ ಕೆಲಸನೂ ಅಷ್ಟೇ ಕಾಳಜಿನ ಮಾಡ್ತೀವಿ.
ಮೋಸ್ಟ್ಲಿ ಎರಡನೇದು ಬಹಳ ಕಷ್ಟ ಅನಿಸ್ತದೆ. ಹೌದು. ಸೊ ಅದಕ್ಕೆ ಪ್ರಿಫರೆನ್ಸಸ್ ತಿಳ್ಕೊಂಡು ನಮ್ಗೆ ಏನ್ ಆದ್ಯತೆ ಐತೆ ಅಂತ ತಿಳ್ಕೊಂಡು ಅವನ್ನಷ್ಟೇ ಮಾಡ್ಕೊಂಡೋದ್ರು ಬಹಳ ಒಳ್ಳೇದು. ಕಂಡ್ಕೋಬೇಕಷ್ಟೇ. ಏನಪ್ಪ ಅಹಂ ಬಹಳ ದೊಡ್ಡ ಮಾತದು. ಅಹಮ್ಮು ಬಹಳ ದೊಡ್ಡದು, ಅದಕ್ಕಿಂತ ಬಹಳ ಇದ್ದಾವೆ. ಒಂದ್ ಎಂಡ ಬೇಕಾದ್ರೆ ಎಲ್ಲ ಮರೆಸ್ತದೆ. ಒಂದು ಕೆಮಿಕಲ್, ಜಸ್ಟ್ ಒಂದು ಕೆಮಿಕಲ್. ಅಂದ್ರೆ ಬರೀ ನಾವು ಸೇವಿಸುವಂತ ವಸ್ತುಗಳು ಎಷ್ಟೋ ಪರಿಣಾಮ ಬೀರ್ಬಲ್ವು ಅಂತ. ಸೊ ಇದು ಬಹಳ ಹೊರಗಿನಿಂದ ಹೇಳಿ. ಆಮೇಲೆ ಚಿಂತನೆಗಳು, ಭಾವಗಳು. ಸೊ ಭಾವಗಳಿಗಿಂತ ಮುಂಚೆ ನೆನಪುಗಳು. ಸೊ ಅದಾದ್ಮೇಲೆ ಅಹಂಕಾರ. ಸೊ ಎಷ್ಟೋ ಜನ ಬರೀ ವಸ್ತುಗಳಲ್ಲೇ ಅಪಹರಣಕ್ಕೊಳಗಾಗಿರ್ತೀವಿ, ಬರೀ ವಸ್ತುಗಳಲ್ಲಿ. ಬೆಳಗ್ಗೆ ಎಕ್ಸಾಂಪಲ್, ಪಾಪ ಈಗ ಅವ್ರದ್ದು ಬೆಳಗ್ಗೆ ಇದ್ರ ಮನೆ ಇನ್ನೂ ಬಂದಿರಲಿಲ್ಲ. ನಾಗರಾಜನಿಗೆ 6 ತಿಂಗಳು ಸಪ್ಪೆ ಊಟ ಮಾಡಿಸಿದ್ವಿ ಅಂತ ಹೇಳೋದು. ಅಲ್ಲಿ ಕುಳ್ತಾರಲ್ಲ ಅವರು, ಅವ್ರ ಯಜಮಾನ್ರು ಇವ್ರ ಮನೆಯವರು. 6 ತಿಂಗಳ ಸಪ್ಪೆ ಊಟದಲ್ಲಿ ಸೊ ಈ ಟ್ರಾನ್ಸ್ಫಾರ್ಮ್ಡ್ ಇಂಟು ಡಿಫರೆಂಟ್ ಬೀಯಿಂಗ್. ಸೊ ಅಂದ್ರೆ ಮೂಲದಲ್ಲಿ ಬರೀ ಆಹಾರದಲ್ಲಿ ಕೂಡ ಎಷ್ಟೋ ಪರಿಣಾಮಕ್ಕೊಳಪಟ್ಟಿರ್ತೇವೆ. ಏನಪ್ಪ ಬೆಳಗ್ಗೆ ಡಿಸ್ಕಷನ್ ಚೆನ್ನಾಗಿತ್ತು. ಆಹಾರದಿಂದ ಹಂಗಾಗಿದ್ರೆ ಎಲ್ಲಾನು ಬರೀ ಆಹಾರ ಕೊಟ್ಟು ಪ್ರವರ್ತನೆ ಮಾಡ್ಬೋದಾಗಿತ್ತು. ಅದು ಆಹಾರ ಅಲ್ಲದೆ ಇನ್ನೂ ಬಹಳ ಇದಾವೆ ಅಂತ ಆಮೇಲೆ ಬಂತು. ಇಲ್ಲ ಅಂದ್ರೆ ಬರೀ ಸಪ್ಪೆ ಊಟ ಹಾಕಿದ್ರೆ ಎಲ್ಲಾರು ಹಂಗಿತ್ ಬಿಡೋರು ಅಂತ. ಕೆಲವೆಲ್ಲ ಇದಾವೆ, ಸೀಕ್ರೆಟ್ಸ್ ಇದಾವೆ ಇಲ್ಲಿ. ಈಗ ಆತ ಆಗ್ಲೇ ಮಾತಾಡ್ತಾ ಇದ್ವಿ, ಮೇಲೆ ಸತ್ಸಂಗ ಮಾಡೋಣ ಅಂತ ನಾವಂದ್ವಿ. ಆ ರೂಮ್ ಕೇಳದೆ ಇದ್ರು ಅಲ್ಲಿ ಕುತ್ಕೊಂಡ್ರೆ ಬಹಳ ಚೆನ್ನಾಗಿರ್ತದೆ ಅಂತ ಅಂದ್ರಿ ಇಲ್ಲಿ. ಸೊ ಈಗ ಇಲ್ಲೊಂಥರ ಐತೆ. ಸೊ ಇವೆಲ್ಲ ನಾವು ಹೇಳ್ತಿದ್ರೆ ಇರ್ಲಿ, ಅವು ಪರಿಣಾಮಗಳು ಇರ್ತವೆ. ಸೊ ಹೊರಗಡೆ ಸಿಗಂತವೇನು ಕೆಲವು ಅಷ್ಟೇ. ಇವನ್ನೆಲ್ಲ ಸ್ವಲ್ಪ ತಿಳುವಳಿಕೆಯಿಂದ ಗ್ರಹಿಸಿದ್ರೆ, ಈಗ ಯಾವ್ದನ್ನ ಹಳೆ ದೇವಸ್ಥಾನಗಳಿಗೆ ಹೋಗ್ತಿರಪ್ಪ, ಹೆಂಗಿರುತ್ತಲ್ಲಿ ಒಳ್ಳೆ AC ಇದ್ದಂಗೆ ಇರ್ತದೆ ಹೇಳ್ಕೊಳಕ್ಕೆ. ನಾವ್ ಹೇಳೋದು ಪಾಪ ಶಾಂತಿಗೆ ಅರ್ಥ AC ಇದ್ದಂಗೆ ಅಂತ. ಅಲ್ಲಿ ಪಾಪ ಯಾವ್ದು AC ಆನ್ ಮಾಡಿಲ್ಲ. ಆಕ್ಚುಲಿ ಅಲ್ಲಿ ನೀವು ಪೂಜೆ ಮಾಡಿಸ್ಬೇಕಾಗಿಲ್ಲ, ಏನು ಅರ್ಚನೆ ಮಾಡಿಸ್, ಸುಮ್ಮನೆ ಬರ್ಬೇಕಷ್ಟೇ. ಅದ್ರ ಪರಿಣಾಮ ಏನೋ ಅದು ಬೀರ್ತದೆ. ಬಟ್ ನಮ್ ಕಲ್ಪನೆ ಹೆಂಗವೆ, ಪೂಜೆ ಮಾಡಿಸೋದು ಅಥವಾ ಅಲ್ಲೇನೋ ಅಭಿಷೇಕ ಮಾಡಿಸ್ಬೇಕು ಇವರು. ಒಂದು ಸ್ವಲ್ಪ ಪ್ರಜ್ಞೆ ಇದ್ರೆ ಅದರ ಉಪಯೋಗ ಪಡ್ಕೊತೀವಿ.
ನಮ್ ಕೆಲಸ ಎಲ್ಲಾನು ಆ ಎಚ್ಚರಿಕೆ ಬರ್ಸದಷ್ಟೇ. ಆ ಎಚ್ಚರಿಕೆ ಬರ್ಸಿದ್ರೆ ಆ ಜಾಗ ಎಲ್ಲೋದ್ರು ಗುರ್ತಿಸ್ತೀರ, ಅದು ಓ ಹಿಂಗಾತ ಅದೇ. ಅದು ಮೊದ್ಲು ಇತ್ತು, ಆದ್ರೆ ಎಚ್ಚರಿಕೆ ಇರ್ಲಿಲ್ಲ. ಮೊದ್ಲುನು ಅಶಾಂತಿ ಇತ್ತು, ಅಂತ ಶಾಂತಿ ಇರೋ ಜಾಗಗಳು ಇತ್ತು. ಅವಾಗ ಏನಾಗಿತ್ತು, ಎಚ್ಚರಿಕೆ ಇರ್ಲಿಲ್ಲ, ಅದ್ರ ಗಮನಕ್ಕೆ ಬರ್ತಿರ್ಲಿಲ್ಲ. ಓ ಸುಮ್ಮನೆ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಅದನ್ನ, ಅಥವಾ ಆಧ್ಯಾತ್ಮಿಕ ಪರಿಭಾಷೆಯಲ್ಲಿ ಕುಂಡಲಿನಿ ಜಾಗೃತ ಆಗೋದು ಅಂತ ಬಳಸ್ಬಿಡ್ತಾರೆ ಅದನ್ನು. ಓ ಅಂತ ಸದ್ಗುರು ಸಾನ್ನಿಧ್ಯದಲ್ಲಿ ಅಪ್ರಯತ್ನವಾಗಿ ಕುಂಡಲಿನಿ ಕುಂಡಲಿನಿ ಜಾಗೃತ ಆಗ್ತದೆ ಅಂತ ಅದ್ರ ಅರ್ಥ. ಸೊ ಈಗೇನ್ ಮಾಡ್ತದೆ ಅದು, ಸೊ ಎಲ್ಲೆಲ್ಲಿ ಆ ಪ್ರಶಾಂತತೆ ಇದೆಯೋ ಅದನ್ನ ತಕ್ಷಣ ಗುರುತಿಸ್ತದೆ, ಅದನ್ನ ಅನುಭವಿಸ್ತದೆ. ಹಾ ಇದಂಗಲ್ಲ ಅಂತ, ಇವಾಗ ಕಾಫಿ ಚೆನ್ನಾಗಿರೋದು ಕೊಟ್ರೆ ಹಂಗೈತಲ್ಲ ಅಂತ, ಹಾ ಅದ ಕಂಪೇರ್ ಮಾಡ್ತದೆ. ಆ ಭಾವನ್ನ ಮತ್ತೆ ಮರುಕಳಿಸ್ಕೊತದೆ, ಮರುಕಳಿಸ್ಕೊತದೆ. ಹ್ಮ್ ಕಾಂಟೇಜಿಯಸ್ ಅಂತ ಕರಿತೀವಿ. ಅಂದ್ರೆ ತಿಳಿದಿದ್ದಂಗೆ ಅದು ತನಗ್ ತಾನು ಮೆತ್ಕೊಂಡದು ಅರಳ್ತದೆ ಅದು. ಇವ್ರು ಯಾರಪ್ಪ, ಹೊಗೆಗೆ ಎಲ್ಲ ಮಾಡ್ಕೊಂತೀರ? ಸದ್ಗುರು. ಹ್ಮ್ ಏನಪ್ಪ ವಯಸ್ಸಾದವ್ರಿಗೆಲ್ಲ ಸೇರ್ಬೇಕಾಯ್ತಾ? ವೆರಿ ಗುಡ್. ಸೊ ಇವಾಗ ಇಷ್ಟೊತ್ತು ಮಾತಾಡಿದ್ವಲ್ಲ, ಇದು ಸಾಂಖ್ಯಶಾಸ್ತ್ರ ಅಂತ ಒಂದಿತ್ತು ಹಿಂದೆ. ಸೊ ಸಾಂಖ್ಯಶಾಸ್ತ್ರದಲ್ಲಿ ಹಿಂಗ್ ಮಾಡಿದ್ರೆ ಹಿಂಗಾಗ್ತದೆ, ಹಂಗ ಮಾಡಿದ್ರೆ ಹಂಗಾಗ್ತದೆ, ಬರೀ ಮಾತುಗಳೇ. ಮೊದ್ಲು ಮೂಲದಾಗ ಏನೋ ಪಾಪ ಕಂಡಿಡ್ದಿದ್ರು, ಆಮೇಲೆ ಬಂದವ್ರು ಏನ್ ಮಾಡಿದ್ರು, ಬರೀ ಮಾತಾಡೋದದು. ಸೊ ಹಿಂಗ್ ಮಾಡಿದ್ರೆ ಹಿಂಗಾಗ್ತದೆ, ಹಿಂಗ್ ಮಾಡಿದ್ರೆ ಒಬ್ರು ಮಾಡ್ಕೊಳಂಗಿಲ್ಲ ಹಂಗೆ. ಏನಪ್ಪಾ, ಸೊ ಎಲ್ಲಾರು ಮಾತಾಡೋದೆ, ಮನಸ್ಸು ವಾಯುವಿಂದ ಆಗದೆ, ಆಕಾಶದಿಂದ ಆಗದೆ, ಈ ವಾಯು ಹಿಂಗಾದ್ರೆ ಹಂಗಾಗ್ತದೆ ಹಿಂಗಾಗ್ತದೆ ಅಂತ ಹೇಳ್ಕೊಳೋದಷ್ಟೇ, ಹಂಗ್ ಮಾಡೋರು ಒಬ್ರು ಇಲ್ಲ. ಸೊ ಪಾತಂಜಲರು ಬರ್ತಾರೆ, ಇವ್ರು ಬರೀ ಮಾತುಗಾರರ ಕುತ್ಕೊಂಡಿರ್ತಾರೆ ಇವರು. ಅವರಿಗೆ ಸಾಕಾಗ್ತದೆ ಇವ್ರನ್ನೆಲ್ಲ ನೋಡಿ. ಈಗೇನ್ ಬರೀ ಮಾತಾಡ್ಕೊಂಡೆ ಕೂತಿರ್ತಾರೆ, ಏನೋ ನಾವು ಮಾಡ್ತಿರ. ಸೊ ಅವ್ರ ಮಾತುಗಳಿಗೆ ಆದ್ಯತೆನೆ ಕೊಡಲ್ಲ. ಸೊ ಅನುಶಾಸನ ಅಂತ ಹೇಳ್ತೀರಿ, ಈ ಸಮಸ್ಯೆಗೆ ಈ ಸೊಲ್ಯೂಷನ್ ಮಾಡ್ರಿ ಮಾಡ್ರಿ ಮಾಡ್ರಿ. ಸೊ ಇವಾಗ ನಾವು ಮಾಡ್ಬೇಕಾಗಿರೋದು ಅಷ್ಟೇ. ಈಗ ಮಾತು ಎಷ್ಟು ಮಾತಾಡಿದ್ರು ಅದು ಕೊನೆಗೂ ಇನ್ನೊಂದು ಮಾತಾಗೆ ಉಳ್ಕುತ್ತದೆ. ಪರಿಹಾರ ಏನು ಅಂತ ಮಾಡ್ಬೇಕು. ಹಂಗಾಗಿ ಇದುವರೆಗೂ ನಾವು ಸಾಕಷ್ಟು ಮಾತಾಡ್ಬಿಡ್ತೀವಿ, ಇಷ್ಟು ವರ್ಷಗಳು ಮಾತಾಡಿರೋದೆ. ಏನನ್ನ ಬೇಕು ಅಂದ್ರೆ ಮತ್ತೆ ಅವನ್ ಕೇಳ್ಕೊಳ್ರಿ. ಈ ಪ್ರಶ್ನೆ ಅಲ್ದ್ರೆ ಇನ್ನೊಂದ್ 100 ಪ್ರಶ್ನೆಗೂ ಉತ್ತರ ಸಿಗ್ತಾವಪ್ಪ ಅದ್ರಾಗ. ಉತ್ತರ ಅಷ್ಟೇ. ಸೊ ಪರಿಹಾರಕ್ಕೆ ಏನ್ ಮಾಡ್ಬೇಕೀಗ, ಏನ ಮಾಡಕ್ ಶುರು ಮಾಡ್ಬೇಕು. ಹಂಗಾಗಿ ಇವತ್ತಿನ ಶಿವರಾತ್ರಿಯಿಂದ ನಾವು ಮಾಡಕ್ ಶುರು ಮಾಡೋಣ. ಮಾತುಗಳು ಬಹಳ ಆಡಿದೀವಪ್ಪ, ಅನುಷ್ಠಾನಕ್ಕೆ ನನ್ನ ಪ್ರಯತ್ನ ಮಾಡೋಣ. ಹಾ ಎಲ್ಲಿಂದ ಶುರು ಮಾಡೋದು? ಇರಪ್ಪ ಅಭಿಪ್ರಾಯ ವ್ಯಕ್ತಪಡಿಸ್ಲಿ ಪಾಪ. ಈಗ ನೋಡ್ ನಾನ್ ಹೇಳ್ದಂಗೆ ಅಂತ ಅದು ಇರ್ಲಿ 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 ನೋಡಪ್ಪ,
ಅಭಿಪ್ರಾಯ ವ್ಯಕ್ತಪಡಿಸ್ಲಿಲ್ಲ ಅಂದ್ರೆ ಹ್ಮ್ ಅಳಕ್ ಬಳಕ್ ಅಂತೀವಿ, ಅಂದ್ರೆ ಸಂಶಯದ ಜೀವನ ನಡೀತದೆ. ಹ್ಮ್ ಈ ಸಾಕಷ್ಟು ಜೀವನದಲ್ಲಿ ಆ ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೂ ಮೊಟಕಾಗ್ತಾ ಇರ್ತೀವಿ. ಹ್ಮ್ ಗುರುಗಳ ಅಥವಾ ಜೀವಂತ ಗುರು ಸಾನ್ನಿಧ್ಯದಲ್ಲಿ ಇದೊಂದು ಅನುಕೂಲ ಇರ್ತದೆ. ಏನಂದ್ರೆ ನಿನ್ನ ಅಭಿಪ್ರಾಯ ವ್ಯಕ್ತಪಡಿಸೋರ್ಗು ಕೇಳಿಸ್ಕೊತಾರೆ. ಕುಂಭಮೇಳಕ್ಕೆ ಹೋದೆ, ಅಲ್ಲಿ ಅವೆಲ್ಲ ಇಲ್ಲ. ಕುತ್ಕೊಳ್ಳಲ್ಲಿ ಕುತ್ಕೋಬೇಕಷ್ಟೇ, ನೀನ್ ಯಾಕೆ ಬಂದೆ ಏನು ಅಂತಾನೆ, ಮೊದಲ ಕುತ್ಕತ್ತೆ ಇಲ್ಲ. ನೀನ್ ಎಷ್ಟು ವರ್ಷ ಇದ್ರು ಅದೇ ಲ್ಯಾಂಗ್ವೇಜ್. ಅವ್ರಿಗೆ ಟೈಮ್ ಇರ್ತದೆ, 12 ವರ್ಷ ಜೊತೆಗಿರ್ತಾರೆ, ಹೆಂಗನ ಟ್ಯೂನ್ ಮಾಡ್ಬೋದು ಅವ್ರಿಗೆ. ಅವ್ನ ಶಿಷ್ಯ 12 ವರ್ಷ ಜೊತೆಗಿರ್ತಾನೆ, ಟ್ಯೂನ್ ಮಾಡ್ಕೋಬಹುದು. ಪಾಪ ಇವ್ರು ಬರೋದು ವರ್ಷಕ್ಕೊಂದ್ಸಲಿ 2 ಸಲ ಹಿಂಗ್ ದರ್ಶನ ಕೊಟ್ಟೋಗ್ತಾರೆ. ಒಂದ್ ವೇಳೆ ನಿಮ್ಮಪ್ಪ ಇದ್ದಿದ್ರೆ ಜೊತೆಗೆ ನಿಮಗೆ, ಅಥವಾ ವಯಸ್ಸಾದರು ಯಾರನ್ನ ಇದ್ದಿದ್ರೆ, ಎಷ್ಟು ವಯಸ್ಸಾಯ್ತು ಈಗ ನಿಮಗೆ? 60. 60 ವರ್ಷದಿಂದ ನಿನ್ನವ್ರು ನೋಡಿರ್ತಾರೆ, ನೀನು ಅವ್ರು ನೋಡಿರ್ತೀಯ. ಆದ್ರೂ ಭಿನ್ನಾಭಿಪ್ರಾಯಗಳಿರ್ತವೆ. ಏನಪ್ಪಾ ಅದರ ಅರ್ಥ? 60 ವರ್ಷದಿಂದ ನಿನಗೂ ಅವ್ರ ಅರ್ಥ ಆಗ್ಲಿಲ್ಲ, ಅವರು ನಿನಗೆ ಅರ್ಥ ಆಗ್ಲಿಲ್ಲ, ಅವ್ರಿಗೆ ನೀನ್ ಅರ್ಥ ಆಗ್ಲಿಲ್ಲ. 60 ವರ್ಷದಿಂದ ನೀನ್ ಅವ್ರನ್ನ ಅರ್ಥ ಮಾಡ್ಕೊಳಕ್ಕಾಗ್ಲಿಲ್ಲ, ಅವರು ಇನ್ನ ಬರೀ ಒಂದು ಕ್ಷಣದಲ್ಲಿ ಏನ್ ಅರ್ಥ ಮಾಡ್ಕತ್ಯ? ಸರ್ ನನಗೆಲ್ಲ ಅರ್ಥ ಆಗೋಯ್ತು, ಅವ್ರ ಹಂಗೆ ಇವ್ರ ಹಿಂಗೆ ಅಂತ ಜಡ್ಜ್ಮೆಂಟ್ ಪಾಸ್ ಮಾಡ್ತೀವಲ್ಲ, ಇದು ನಾವುಗಳು ಮಾಡೋಂಥ ದೊಡ್ಡ ತಪ್ಪದು. ಆ ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ಬಿಟ್ರೆ ಪ್ರಸ್ತುತ ಸಂದರ್ಭಕ್ಕೆ, ಆ ಸಂದರ್ಭಕ್ಕೆ ಏನ್ ಹೇಳಕ್ ಹೊರಟವ್ರೆ ಅನ್ನೋದನ್ನ ಒಂದಷ್ಟು ಗ್ರಹಿಸೋದಕ್ಕೆ ಸಾಧ್ಯ ಇದೆ. ಅಪ್ಪಾಜಿ ಯಾವತ್ತೂ ಅದು ಆಪ್ಷನ್ಸ್ ಕೊಟ್ಟಿರಲ್ಲ ನಿಮಗೆ. ನಿನ್ನ ಅಭಿಪ್ರಾಯನ ವ್ಯಕ್ತಪಡಿಸೋದಿಕ್ಕೆ, ಅಥವಾ ನೀನು ನಿನ್ನ ಅಭಿಪ್ರಾಯನ ಅವ್ರ ಹತ್ರ ಹೇಳ್ಕೊಳಕ್ಕೂ ಸಂಕೋಚ ಪಟ್ಟಿರ್ತೀಯ. ಏನಂತಾರೋ ಒಂದು ಹಂತಕ್ಕೆ ಅಭಿಪ್ರಾಯ ವ್ಯಕ್ತಪಡಿಸಲಿಕ್ಕೆ ಅವಕಾಶ ಕೊಡಬೇಕಂದ್ರೆ, ಭಾರತೀಯ ಪರಂಪರೆಯಲ್ಲಿ ಇದೊಂದು ದೊಡ್ಡ ಅವಕಾಶ ನಮಗೆ. ಅನ್ಯ ಮಾರ್ಗಗಳಿಗೆ ಅವೆಲ್ಲ ಇಲ್ಲ. ಅವ್ರು ಹೇಳ್ತಾವ್ರಲ್ಲ, ಶಾಸ್ತ್ರ ಹೇಳೋದಲ್ಲ, ಕೇಳೋದು ನಿಂದೇನು ಮಧ್ಯೆ ನಿಂದು ಹೇಳೈತಲ್ಲ ಅದೇ ಕೇಳಿಸ್ತು ಅಂತ. ಇಲ್ಲ, ಹಾಗಲ್ಲ ಅದು. ಆ ಸಂದರ್ಭಕ್ಕಿರುವಂತ ಸಮಸ್ಯೆ, ಸೊ ಅದನ್ನ ಆಲಿಸ್ಬೇಕು, ಅದಕ್ಕೆ ಪರಿಹಾರ ಕಂಡುಕೋಬೇಕು. ಪಾತಂಜಲರು ಏನ್ ಮಾಡಿದ್ರು ಈಗ? ಅನುಷ್ಠಾನ ಮಾಡ್ರಪ್ಪ, ಮಾತು ಸಾಕು, ಸ್ವಲ್ಪ ಅಳವಡಿಸ್ಕೊಳ್ಳೋದ್ರ ಕಡೆ ಗಮನ ಕೊಡ್ರಿ. ಸೊ ಸಮಸ್ಯೆಗಳು ಪಟ್ಟಿ ಮಾಡಿದ್ರು, ಪರಿಹಾರಗಳ ಸೂತ್ರಗಳು ಕೊಟ್ರು, ಇವನ್ನ ಅದಕ್ಕೆ ಅಳವಡಿಸ್ಕೊಳ್ರಿ. ಅದ್ ಲಿಂಕೆ ಹೋಗ್ಬಿಡ್ತು. ಎಲ್ಲಿಗೆ ಹೋಗಿದ್ವಿ? ಎಲ್ಲಿಂದ ಪ್ರಾರಂಭ? ಅನುಷ್ಠಾನನ ಎಲ್ಲಿಂದ ಪ್ರಾರಂಭ? ಸೊ ಮೊದಲನೇದು
ಶರೀರನ್ನ ಒಂದು ಹಂತದ ಹಿಡಿತಕ್ಕೆ ತರುವಂತ ಪ್ರಯತ್ನ ಮಾಡೋಣ. ಶರೀರ ಏನಿದೆಯಲ್ಲ ಇದನ್ನ ಒಂದು ಹಂತದ ಸ್ಥಿಮಿತತ್ವಕ್ಕೆ ತರುವಂಥದ್ದು. ಸೊ ಈಗ ಕೆಮಿಕಲ್ಸ್ ಹೆಂಗ ನಡೀತಾ ಇದೆ ಒಳಗಡೆ, ಕೆಮಿಕಲ್ ರಿಯಾಕ್ಷನ್ಸ್, ಅದ್ರ ಪ್ರಕಾರ ಇದು ಇದ್ರ ಭಾವನೆಗಳು, ಇದ್ರ ಕ್ರಿಯೆಗಳು ಅದ್ರ ಪ್ರಕಾರ ನಡೀತಾ ಇರ್ತವೆ. ಈಗ ಇದ್ದಕ್ಕಿದ್ದಂಗೆ ಅಳ್ತಾರೆ, ಇದ್ದಕ್ಕಿದ್ದಂಗೆ ಕೋಪ ಮಾಡ್ಕೊತಾರೆ, ಇದ್ದಕ್ಕಿದ್ದಂಗೆ ಏನೋ ನಿರ್ಣಯಗಳು ತಗೊಂತಾರೆ. ಯಾವ್ದು ಬೇಡ ನನಗೆ, ಹೆಂಡತಿ ಮಕ್ಳೆಲ್ಲ ಬಿಟ್ಟು ಹೊರಟ್ಬಿಟ್ಟ ನಾನು. ಓ ಪಾಪ ಕಟ್ಕೊಂಡವಾಗ ಯೋಚನೆ ಇರಲ್ಲ. ಇವೆಲ್ಲ ಏನಿದು ಕೆಮಿಕಲ್ ಇನ್ಫ್ಲೂಯೆನ್ಸ್ ಇಂದ ಆಗ್ತಾ ಇರೋ ಭಾವನೆಗಳಿವೆ. ಸೊ ಇದನ್ನ ಒಂದು ಹಂತಕ್ಕೆ ತರೋಣ. ಇದನ್ನ ಬಹಳ ಸರಳವಾಗಿ ಮಾತಾಡೋದಾದ್ರೆ, ಈ ಮಾಂಸ ಶರೀರ ಏನದೆ ಇದನ್ನ ಮಂತ್ರ ಶರೀರ ಮಾಡೋಣ. ಸೊ ಬಹಳ ಸ್ಥೂಲವಾಗಿ ಹೇಳೋದಾದ್ರೆ, ಅಥವಾ ನಮ್ಮ ಆಧ್ಯಾತ್ಮಿಕ ಭಾಷೆಯಲ್ಲಿ ಅರ್ಥ ಆಗಕ್ಕೆ ಹಿಂಗೆ ಹೇಳ್ಬೇಕಂದ್ರೆ, ಮಾಂಸವಾಗಿರೋ ಶರೀರನ ಮಂತ್ರ ಶರೀರವನ್ನು ಮಾಡೋಣ. ಪೂರ್ವಿಕರು ಬಹಳ ಸೌಜ್ಞೆಯಿಂದ ಹೇಳಿದ್ರೆ, ಹೆಂಗೆ ಅಂದ್ರೆ, ಈ ಮಂತ್ರ ಶರೀರ ಆಗಿರೋದಕ್ಕೆ ಪ್ರೂಫ್ ಏನು ಅಂತ, ವಿಷಜಂತುಗಳು ಅವ್ರನ್ನ ಕಡಿಯಲ್ಲ. ಮಂತ್ರ ಶರೀರ ಆಗಿರೋದ್ನ ವಿಷಜಂತುಗಳು ಕಡಿಯಲ್ಲ. ನೀವಾಗ ಹೋಗಿ ಹಿಡ್ಕೊಂಡು ಕಾಡ್ಸಿದ್ರೆ ಕಡಿಯಲ್ಲ ಅಂತ, ಹುಡ್ಕೊಂಬಂದ್ ಕಡಿಯಲ್ಲ ಅಂತ ಅನ್ಕೊಳ್ಳೋಣ. ಸೊ ಇದ್ರ ಅರ್ಥ, ನಿಮ್ ಶರೀರದಲ್ಲಿ ಇರೋಂತ ಕೆಮಿಕಲ್ ಸೆಕ್ರೇಷನ್ಸ್ ಏನಿದೆಯಲ್ಲ, ಆಕ್ಚುಲಿ ಜಂತುಗಳ ಪ್ರಾಣಿಗಳೇನಿದಾವಲ್ಲ, ನಮ್ಮ ಶರೀರದಿಂದ ಉತ್ಪತ್ತಿ ಆಗುವಂತ ಕೆಮಿಕಲ್ಸ್ ಸ್ಮೆಲ್ ಏನಿರ್ತದಲ್ಲ, ಅದನ್ನ ಕಂಡಿಡಿದು ಇವನು ಹೇಗಿದ್ದಾನೆ ಅಂತ ಕಂಡುಕೊತಾವ. ಈಗ ಒಂದ್ ನಾಯಿ ನೀವು ಕಳ್ತನದ ಭಾವದಲ್ಲಿ ಹೆದರಿಕೆ ಇದ್ರೆ ಅವಾಗ ಒಂಥರ ಶೆಕೆ ಬರುತ್ತೆ, ಇವನ್ ಕಳ್ಳ ಅಂತ ಕಂಡಿಡಿಸ. ಓ ಅದೇ ತರ ಈ ನಮ್ಮ ಅವಸ್ಥೆ ಏನಿದೆಯಲ್ಲ, ಇದು ಶರೀರ, ಈ ಕೆಮಿಕಲ್ ಪ್ರೊಸೆಸ್ ಏನಿದೆಯಲ್ಲ, ಇದರ ಸೆಕ್ರೇಷನ್ಸ್ ಏನಿದೆಯಲ್ಲ, ಇವುಗಳು ನಾವು ಗ್ರಹಿಸ್ತವೆ ಅಂತ ಇದ್ರಲ್ಲ. ಈಗ ನಮಗೆ ಇವನು ಅಪೋಸಿಟ್ ಅಲ್ಲ ಅನ್ನೋಂಥದ್ದು, ಅಥವಾ ಇವನ ಅವಸ್ಥೆ ಚೆನ್ನಾಗದೆ ಅನ್ನೋದು ವಿಷಜಂತುಗಳು ಗ್ರಹಿಸಿದ್ವು ಅಂತ. ಅಲ್ಲಿಗೆ ಇಷ್ಟು ಮಾರ್ಪಾಟ್ ಆಯ್ತು ಇವನ್ ಶರೀರದಲ್ಲಿ ಅಂತ ಅದ್ರ ಅರ್ಥ. ಸೊ ಏನಂತ, ಇದು ಮಾಂಸ ಶರೀರ ಮಂತ್ರ ಶರೀರ ಮಾಡ್ಕೊಳ್ಳುವಂಥದ್ದು ಮೊದಲನೇ ಹೆಜ್ಜೆ. ಆಗ ಈ ಕೆಮಿಕಲ್ಸ್ ಇಂದ ಭಾವೋದ್ರೇಕ ಉಂಟಾಗಿ ಏನೇನೋ ಡಿಸಿಷನ್ಸ್ ಮಾಡ್ತಿದ್ವಲ್ಲ, ಇವೆಲ್ಲ ಒಂದು ಹಂತದ ಸ್ಥಿಮಿತತ್ವಕ್ಕೆ ಬರ್ತವೆ. ಇದು ಮೊದಲನೇ. ಎರಡನೇ ಹಂತ ಇನ್ನೊಂದು ಸ್ವಲ್ಪ ನಮ್ಮ ಸೂಕ್ಷ್ಮತೆ ಅಥವಾ ಗ್ರಹಣಶೀಲತೆ ಎಚ್ಚರವಾಗಿರುವಂಥದ್ದು, ಇವುಗಳನ್ನ ಅವನತಿಕರಿಸ್ಕೊಳ್ಳುವಂಥದ್ದು. ಈಗ ಎಷ್ಟೋ ಘಟನೆಗಳು ಘಟಿಸ್ತಾ ಇರ್ತವೆ, ಆದ್ರೆ ಅದ್ರ ಕಡೆ ಗಮನ ಇಲ್ಲ. ಶರೀರದಲ್ಲಿ ಈಗ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಿಲ್ಲ, ಇದು ಅದನ್ನ ಗಮನಿಸೋದ್ರಿಂದ, ಗುರುತಿಸಿದ್ರಿಂದ ಈಗ ಗೊತ್ತಾಗ್ತದೆ. ಅದನ್ನ ಗುರುತಿಸ್ಲೇ ಇಲ್ಲ ಅಂದ್ರೆ ಗೊತ್ತಾಗದೇ ಇಲ್ಲಲ್ಲ. ಸೊ ಅದನ್ನ ಸೂಕ್ಷ್ಮ ಗಮನಿಸೋದ್ರಿಂದ ಗ್ರಹಣೆ ಬರ್ತದೆ. ಸೊ ಗ್ರಹಣೆ ಬಂದಾಗ ಅದನ್ನ ಗುರುತಿಸ್ಬಿಟ್ಟು ಅನುಭವಿಸ್ತೀವಿ ಅದನ್ನ. ಹಂಗಾಗ್ಲಿಲ್ಲ ಅಂದ್ರೆ ಕೈಯಲ್ಲಿ ಮಾಣಿಕ್ಯ ಇದ್ರು ಮಂಗನ ಕೈಯ ಮಾಣಿಕ್ಯ ಅನ್ನಂಗ ಆಗ್ತದದು. ಏನು ಮಾಡ್ತದದು? ಒಬ್ಬ ಹಿಂಗ್ ನೋಡಿ ಬಿಸಾಕ.
ಅದು ಮೌಲ್ಯ ಗೊತ್ತಿಲ್ಲಲ್ಲ ಅದಕ್ಕೆ. ಹಂಗಾಗಿ ಆ ಮೌಲ್ಯಗಳನ್ನ ಔನ್ನತ್ಯಕ್ಕೆ ಏರಿಸುವಂಥದ್ದು ಅಥವಾ ಗುರುತಿಸುವಂಥದ್ದು ಎರಡನೇ ಹಂತದಾಗ. ಮೂರನೇ ಹಂತದಲ್ಲಿ ಈಗ ಮೊದಲನೇದಾಗಿ ನಿರಾಲಂಬನೆ ಅಂದ್ರೆ ಯಾವುದರ ಅವಲಂಬನೆ ಇಲ್ದಿರ ಆನಂದವಾಗಿರುವಂತ ಒಂದು ಯುಕ್ತಿನ ಕಂಡುಕೊಳ್ಳೋದು. ಈಗ ಆನಂದಕ್ಕೆ ಏನ್ ಬೇಕು ಅಂತಂದ್ರೆ ಕೋರಿಕೆ ಇಲ್ದಿರಂತ ಅವಸ್ಥೆ ಬೇಕು ಅಂತ ನಾವು ಮೊದ್ಲು ಏನೋ ಬೇಕು ಅನ್ಕೊಂಡಿದ್ವಿ. ಈಗ ಏನು ಇಲ್ದಿರನೆ ಆನಂದವಾಗಿರ್ಬೋದು ಅನ್ನೋದನ್ನ ಕಂಡ್ಕೊಂತೀವಲ್ಲಿ. ಸೊ ನಿರಾಲಂಬನೆ ಅಂದ್ರೆ ಈಗ ಏನೋ ಮಾಡಿದ್ರೆ ಆನಂದ ಸಿಗ್ತದೆ ಅಂತ ಕೆಲವ್ರಿಗೆ ಗೊತ್ತದ. ಈಗ ಹಂಗ ಮಾಡಕ್ ಆಗದೆ ಇರೋ ಅವಸ್ಥೆಗೆ ಅವಾಗ ಏನ್ ಮಾಡ್ಬೇಕು? ಅವು ಮತ್ತೆ ದುಃಖನೇ ಅಲ್ಲ. ಸೊ ಹಂಗ ಮಾಡದೇ ಇದ್ರೂನು ಆನಂದವಾಗಿರುವಂತದ್ದು ಹೇಗೆ ಅಂತ, ಏನೂ ಮಾಡದೇ ಇದ್ರು ಆನಂದವಾಗಿರುವಂತದ್ದು ಹೇಗೆ ಅಂತಕ್ಕಂಥದ್ದು ಕಂಡುಕೋಬೇಕು. ಅದನ್ನ ಮೊದಲ ನಿರಾಲಂಬನೆ ಅಂತ. ಈಗ ದಾನ ಮಾಡಿದ್ರೆ ಕೆಲವರಿಗೆ ಆನಂದ ಬರ್ತದೆ. ಸೊ ಪೂಜೆ ಮಾಡಿದ್ರೆ ಕೆಲವರಿಗೆ ಆನಂದ ಬರ್ತದೆ, ಭಜನೆ ಮಾಡಿದ್ರೆ ಕೆಲವರಿಗೆ ಆನಂದ ಬರ್ತದೆ. ಅದು ಮಾಡಕ್ ಆಗದೆ ಇದ್ದಂತ ಅವಸ್ಥೆಯಲ್ಲಿ ಹೇಗೆ? ಅವಾಗ ಸ್ವಲ್ಪ ಪರಿತಾಪ ಪಡ್ತದಲ್ಲ. ಸೊ ಇದು ಯಾವುದು ಮಾಡದೇ ಇದ್ರು, ಏನೇ ಕ್ರಿಯೆಗಳಿದ್ರು, ಇದು ಯಾವುದು ಮಾಡದೇ ಇದ್ರು ಕೂಡ ಆನಂದವಾಗಿರುವಂತ ಯುಕ್ತಿ ಏನು ಅನ್ನೋದನ್ನ ಕಂಡುಕೊಳ್ಳೋದು. ಕಂಡುಕೊಂಡಾದ್ಮೇಲೆ ಮುಂದಿನ ಹಂತದಲ್ಲಿ ಅದು ಸ್ವಲ್ಪ ಟೆಂಪರರಿ ಆಗಿರ್ತದೆ. ಅವ್ರ ಎಕ್ಸಾಂಪಲ್ ಒಂದಷ್ಟು ಕಾಲ ಇರ್ತದೆ, ಆದ್ರೆ ಅದನ್ನ ಸ್ಥಿರ ಮಾಡ್ಕೋಬೇಕು. ಅನವಸ್ಥಿತ ಅಂತೀವಿ ಅದನ್ನ, ಅಲ್ಪ ಕಾಲ ಇರ್ತದೆ. ಆದ್ರೆ ಈಗ ಏನ್ ಮಾಡ್ಬೇಕು? ಅದನ್ನ ಸ್ಥಿರ ಆ ಸ್ಥಿರ ಮಾಡ್ಕೊಳ್ಳೋದಕ್ಕೆ ಏನ್ ಬೇಕೋ ಅದನ್ನ ಮಾಡ್ಕೋಬೇಕು. ನೆಕ್ಸ್ಟ್ ಬಹಳ ಕಾಲ ಉಳಿ ಅನಾವಸ್ಥಿತ. ಸೊ ಅವಸ್ಥೆ ಏನಿತ್ತದು ಅಲ್ಪ ಕಾಲ ಇತ್ತಷ್ಟೇ ಅಂತ. ಸೊ ಸ್ಥಿರವಾಗಿರ್ಲಿಲ್ಲ. ಸೊ ಅನಾವಸ್ಥೆಯಿಂದ ಅವಸ್ಥೆಯನ್ನ ಪೂರ್ಣವಾಗಿ ನೆಲೆ ಆಗುವಂಥದ್ದಕ್ಕೆ ನೆಕ್ಸ್ಟ್ ಮುಂದಿನ ಹಂತದ. ಸೊ ಒಂದು ಸಲಿ ಆ ನೆಲೆ ಆಗುವಂಥದ್ದು ಸ್ಥಿರ ಆಯ್ತು ಅಂದ್ರೆ ಬರೀ ಸೌಜ್ಞೆ ಅಂದ್ರೆ ಅದ್ರ ಸೂಕ್ಷ್ಮ ಅಥವಾ ಅದ್ರದ್ದು ಸುಳಿವು ಸಿಕ್ಕಿದ್ರೆ ಸಾಕು, ಅದು ಹಂಗಾಗೋದು. ಸುಮ್ಮನೆ ಸುಳಿವು ಅದ್ರದ್ದು. ಇವಾಗ ಹೆಂಗೆ ಸೆಳೆತ ಅಂತ ಕರಿತೀವಲ್ಲಪ್ಪ, ಸೊ ಇದು ಈ ಭಾವದಲ್ಲಿ ಹಂಗೆ ಸೆಳೆತಕ್ಕೊಳಪಟ್ಟು ಆ ಅವಸ್ಥೆ ತಲುಪ್ಬಿಡುತ್ತೆ. ಸುಮ್ನೆ ಅದನ್ನ ನೆನ್ಸ್ಕೊಂಡ್ರೆ ಸಾಕು ಹಂಗಾಗುತ್ತೆ. ಸೊ ಇಷ್ಟ ಹಂತಕ್ಕೆ ಏನ್ ಮಾಡೋಣ ಅಂದ್ರೆ ಒಂದು 10 ಸಾಧನೆಗಳನ್ನ ಡಿವೈಡ್ ಮಾಡಿ ಒಂದು 6 ತಿಂಗಳಾದ್ರೂ ಕನಿಷ್ಠ ಶ್ರದ್ಧೆಯಿಂದ ಅವನ್ನ ಅನುಷ್ಠಾನ ಮಾಡ್ಕೋಬೇಕು. ಈಗ ಮಕ್ಕಳಿದಾವೆ ಇವರೆಲ್ಲ ನೀವು ಅಪ್ಪನ ಚಿಂತನೆ ಮಾಡ್ರೆ ಅಪ್ಪ ಇವಾಗೆಲ್ಲ ಮರಿಬೇಕು, ಅವ್ರು ಅಷ್ಟು ಟೆನ್ಷನ್ ಅವೇ. ಈಗ ಅಪ್ಪನ ಯುಕ್ತಿ ನಿನಗೆ ಹೇಳ್ಕೊಟ್ರೆ ಪಾಪ ನೀನು ಓದೋದಿಲ್ಲ. ನೀನ್ ನೆನಪಿಟ್ಕೊಂಡು ಬದುಕಂತ ಸಾಧನೆ ನಿನಗ್ ಬೇಕು, ಅವ್ರು ಇರೋ ನೆನಪನ್ನೆಲ್ಲ ಕಳ್ಕೊಳ್ಳ ಅಂತದ್ ಬೇಕು ಅವರಿಗೆ. ಸೊ ಈಗ ಒಂದೇ ತರ ಸಾಧನೆ ಕೊಟ್ಬಿಟ್ರೆ ಎಡವಟ್ ಆಗ್ತದೆ. ಈಗ ಆಮೇಲೆ ಲವಲವಿಕೆ ಇರೋಂತ ಸಾಧನೆ ತಗೊಂಡೋಗಿ ಈಗ ಮಹೇಶ್ ಕೊಟ್ರೆ 70 ವರ್ಷ ಆಯ್ತು. ಈಗ ಅವ್ರ ಹೆಂಗೆ ಸುಮ್ನೆ ಚೇರ್ ಬಿಡ್ತೀರ ಆರಾಮ ಕುತ್ಕೊಂಡಿರ್ಬೇಕು, ಅಂತ ಸಾಧನೆ ಹೇಳ್ಕೊಡ್ಬೇಕು ಅವ್ರಿಗೆ. ಪಾಪ ಮಾತು ಕೇಳೋದ್ರಿಂದ ಹಂಗೆ ಪ್ರಯಾಣ ಮಾಡ್ಬಿಡ್ರಿ ಜಾಸ್ತಿ ಅಂತ ಹೇಳಿದ್ರೆ ಅದಕ್ಕೆ ಕೇಳ್ತಾವ ಇಲ್ಲಾಂದ್ರೆ ಇನ್ನೂ ಮಾಡ್ತೀನಿ ಅಂತಾರೆ. ಸೊ ಆ ಶರೀರಕ್ಕೆ ಏನ್ ಬೇಕು ಆ ತರ ಯುಕ್ತಿಗಳು.
ಸೊ ಶರೀರ, ಸಂದರ್ಭ ಮತ್ತೆ ಯಾವ ಅವಸ್ಥೆಯಲ್ಲಿ ಇದ್ದೀವಿ ಅನ್ನೋದ್ರ ಮೇಲೆ ಇವುಗಳನ್ನ ಅಳವಡಿಸ್ಕೋಬೇಕು. ಅವನ್ನ ಹೇಳ್ಬೇಕು. ಇವಾಗ ಹೆಂಗ್ ಮಾತಾಡ್ತಾ ಇದ್ದೀವೋ, ನೋಡಪ್ಪ ಅವ್ರು ಕಳಿಯ ಲೆಕ್ಕಕ್ಕೋಸ್ಕರ ಈ ಸಾಧನೆ ಮಾಡ್ಬೇಕು ಅಂತ, ಇವರು ಕೂಡ ಲೆಕ್ಕ. ಇವಾಗ ಇನ್ನ ಸಾಕಷ್ಟು ಕೂಡಿಸ್ಕೋಬೇಕಿದ್ದು, ಒಳ್ಳೊಳ್ಳೇದನ್ನ ಕೂಡಿಸ್ಕೊಂಡು ಹಂಗ ಆಗ್ಬೇಕದು. ಸೊ ಇನ್ನು ಮೇಲೆ ನಾವು ಈಗ ಜೀವನೋಪಾಯ, ಜೀವನ ಯುಕ್ತಿಗಳು ಸಾಕಷ್ಟು ಮಾತಾಡ್ಬಿಟ್ಟಿದೀವಿ. ಇನ್ನು ಮಾತಾಡೋದು ಬೇಡ ಅನ್ಸ್ತದೆ ನಮಗೆ. ಬೇಕು ಅಂದ್ರೆ ಹಳೆ ಕ್ಯಾಸೆಟ್ಗಳು ಕೇಳ್ಕೊಳ್ರಿ, ಬಾಳ ಇರ್ತವೆ. ಇನ್ನು ಮೇಲೆ ಮಾಡೋ ಅಂತದಷ್ಟೇ ನೋಡ್ರಪ್ಪ ಇದನ್ನ. ಈ ಸಮಸ್ಯೆ ಅಂದ್ರೆ ಮಾಡು 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 ಮಾಡು, ಕುರ್ವನ್ ಏವ ಅಂತ ಮಾಡೋದಷ್ಟೇ ಇನ್ನು ಉಳ್ದಿರೋದು. ಏನಂತೆ? ಮಾಡೋದಷ್ಟೇ ಅಂತ, ಮಾಡೋದಷ್ಟೇ ಈಗ. ಹಾ, ಹೌದು. ಈಗ ಮಾಡೋಣ ಅದನ್ನ. ಈಗ ಏನ್ ಮಾಡೋದು ಅಂತ, ಅದ್ರದ್ದು ಹೇಗೆ ಕೆಲಸ ಮಾಡ್ತದೆ, ಹೆಂಗ್ ಮಾಡ್ಬೇಕು, ಸರಿ. ಈಗ ಇಷ್ಟ ಅನಿಷ್ಟ ಅಂತ ಇರ್ತವೆ. ಈಗ ನಾವು ಮಂತ್ರ ಶರೀರಕ್ಕೆ ಯಾವ್ದೋ ಒಂದು ಮಂತ್ರ ಕೊಟ್ರೆ, ಈಗ ಅವ್ರಿಗೆ ಶಿವ ಅಂತ ಹೇಳೋದು, ಯಾಕೆ ನಾನ್ ದುರ್ಗೆ ಅಂತ ಯಾಕೆ ಹೇಳ್ಬಾರ್ದು ಅಂತ ನಮ್ಮ ಏನ್ ಕಡಿಮೆನೇನು ಅಂತ. ಹಂಗಾಗಿ ಎಲ್ಲಾರ್ಗು ಒಪ್ಪಿಗೆ ಆಗಂತವೇನ ಮಾಡೋಣ. ನೋ ಅಬ್ಜೆಕ್ಷನ್ಸ್ ಅನ್ನ ಕಾನ್ಸೆಪ್ಟ್ ಮೇಲೆ ಮಾಡ್ಬೋದು, ಮಾತಾಡ ಅದೇಂತಂದ್ರೆ. ಸೊ ಒಟ್ಟಾರೆಯಾಗಿ ಶಾರೀರಿಕ ರಾಸಾಯನಿಕ ಪ್ರಕ್ರಿಯೆ ಅನ್ನೋದು ಇದು ಬಹಳ ದೈವಿಕವಾಗಬೇಕು ಅನ್ನೋಂಥದ್ದು ಮೊದಲನೇ ಹಂತ. ಟಾಸ್ಕಿಗೆ ಏನಂತೀರಾ? ಕ್ರಿಯೆ. ಕ್ರಿಯೆ ಮಂತ್ರ ಶರೀರ ಮಾಡುವಂಥದ್ದೇ ಈಗ ನಮ್ಮ ಮುಂದೆ ಇರಂತ ಟಾಸ್ಕಿಗೆ. ಎಲ್ಲ ಕನ್ನಡ ಮರ್ತ್ಬಿಟ್ಟಿದ್ದೀವಿ. ಚಟುವಟಿಕೆ, ಗುರಿ, ಏನೋ ಎಲ್ಲ ಸೇರಿ ಅಂತ ಅನ್ಕೊಳ್ಳೋ. ಚಟುವಟಿಕೆ, ಕ್ರಿಯೆ ಇರೋಂಥದ್ದೆಲ್ಲ ಸೇರಿದ್ರೆ ಅದು ಟಾಸ್ಕ್. ಬರೀ ಭಯದ ಒಂದೇ ಅಂತಲ್ಲ, ಬೇರೆ ಬೇರೆ ಅಸೂಯೆ ಇತ್ತು, ಈರ್ಷೆ ಇತ್ತು, ಲೋಭ, ಏನೇನೆಲ್ಲ ಇದ್ವಲ್ಲ. ಸೊ ಇವೆಲ್ಲನೂ ಸುಸ್ಥಿತಿಗೆ ಬಂದವೆ ಅಂತ. ಈಗ ಅದು ನನಗೆ ಅದು ಹಾರ್ಮ್ಫುಲ್ ಅಲ್ಲ ಅಂತ ಅದು ಗ್ರಹಿಸೋದ ಹಾಗೆ ಅದು. ಸೊ ಆ ದೃಷ್ಟಿಯಿಂದ ವಿಷಜಂತುಗಳು ಕಡಿತಾ ಇಲ್ಲ ಅಂತ. ಈಗ ಅನಿವಾರ್ಯ ಪಾಪ ತಪ್ಪಿಸ್ಕೊಳಕ್ ಜಾಗ ಇಲ್ಲ, ನೀನ್ ಹೋಗಿ ಅದು ನಿಂತ್ಕೊಂಡು ನಾನು ಕಡಲ್ಲ ಏನ್ ಗುರುಗಳು ಹಿಂಗ ಹೇಳ್ಬಿಟ್ಟಲ್ಲ ಅಂತ ಅನ್ಬಾರ್ದವ. ನೋಡ್ ನನ್ ಕಡೆಲ್ಲ ಅಂತ ವಿಷಜಂತು ಅಂತ ಹೋಗ್ ಪಾಪ ಅದ್ರ ಬಾಲ ಹಿಡ್ಕೊಂಡು ಸೊ ತಾನಾಗಿ ಬಂದ್ ಕಡಿಯಲ್ಲ ಅಂತ, ಅಥವಾ ನೀನ್ ಅದಕ್ಕೆ ಅಪಾಯಕಾರಿ ಅಲ್ಲ ಅನ್ನೋದನ್ನ ಗ್ರಹಿಸ್ತದೆ ಅಂತ. ಅದು ಕೆಮಿಕಲ್. ಆ ಕೆಮಿಕಲ್ ಪ್ರೀತಿ ಹೊರಗಿನ ಬಾಹ್ಯ ಮನಸ್ಸಿಂದ ಇಟ್ಕೊಂಡಿರ್ಬೋದು, ಬಟ್ ಒಳಗಡೆ ಅದು ಎಂಬೇಡ್ ಆಗಿರ್ಬೇಕು. ಇದು ನಾಟಕ ಅಲ್ಲಲ್ಲ. ಈಗ ಬೆಕ್ಕು ಪಾಪ ಎಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು ಅದ್ರ ದೃಷ್ಟಿ ಹೆಂಗಿರ್ತದೆ? ಅವಕಾಶ ಅಲ್ಲಲ್ಲ, ಅವಕಾಶ ಸಿಕ್ಕಿದ್ರೆ ಹಿಡ್ಕಂತದೆ ಅದನ್ನ ಹಕ್ಕಿನ. ಹಂಗಾಗಿ ಇದು ಪ್ರಯತ್ನ ಅನ್ನೋದಕ್ಕಿನ್ನ ಹಂಗಾಗಿದೆ ಅನ್ನೋದು ಮಾರ್ಪಾಡ. ಸೊ ಈಗ ಒಂದು ಹಂತದ ಪ್ರಾಣಿ ಸಹಜ ಅಥವಾ ಅಸುರತ್ವದಿಂದ ದೈವಿಕತೆಗೆ ಅಂತ ಭಾವಿಸೋದು. ಈಗ ದೈವಿಕತೆಗೆ ಶರೀರ ಪಟ್ಕೊಂಡು
ಸ್ಥಿರ ಮಾಡ್ತೀವಿ, ಸ್ಥಿರ ಮಾಡ್ಕೊಳ್ತೀವಿ ನಾವು ಪ್ರಯತ್ನ. ಯಾವುದೋ ಒಂದು ದೊಡ್ಡದು ಅದಕ್ಕೆ ಸಹಾಯ ಮಾಡ್ತಿದೆ. ಸಹಾಯ ಮಾಡೋದಕ್ಕೆ ಆಗೋದಿಲ್ಲ. ಸೊ ಒಂದ್ ವೇಳೆ ಆಗ್ತದೆ ಅಂತ ಅನ್ಕೊಂಡ್ರು ಅದ್ ಮಾಡಿದ ಸಹಾಯ ನಿನ್ ತಿಳುವಳಿಕೆಗೆ ಬರ್ಲಿಲ್ಲ ಅಂತ. ಪಾಪ ಯಾವ್ದೋ ಮಾಡೋದ್ ಮಾಡಿರ್ತದೆ, ಅದ್ರ ತಿಳುವಳಿಕೆ ನಿನಗೆ ಬರ್ಲಿಲ್ಲ ಅನ್ಕೊಂಡ್ರೆ ಸ್ಥಿರ ಆಗ್ಬೇಕಂದ್ರೆ ಅಲ್ಲಿ ಒಂದು ಗುರುತರವಾದ ಬೆಂಬಲ ಬೇಕೇ. ಅದೆಲ್ಲ ಪ್ರಸ್ತಾಪ ಆಗ್ತದ. ಹ್ಮ್ ಹ್ಮ್ ಇಲ್ಲೇ ನಡೀತದ ಅಥವಾ ಇನ್ನ ಒಳಗಡೆ ಸೇರ್ಬೇಕ ನಾವು? ನಡೀತದಲ್ಲ ಇನ್ನೊಂದ್ ಸ್ವಲ್ಪ ಹೊತ್ತು? ಪ್ರಾಕ್ಟಿಕಲ್ ಮಾಡಬೇಕು. ಬೇರೆ ಬೇರೆ ಸಂದರ್ಭದಲ್ಲಿ ಒಬ್ಬೇ ಮನುಷ್ಯನೇ ಬೇರೆ ಬೇರೆ ಸಂದರ್ಭಗಳನ್ನೇ ಎದುರಿಸ್ತಾರೆ. ಆ ಸಂದರ್ಭದಿಂದ ಎದುರಿಸ್ಕೊಂಡು ನಾವು ಪ್ರಾಕ್ಟಿಕಲ್ನ ಮಾಡಬೇಕು. ಈ ಒಂದು ಗುರುಕರಣೆ ಅಂತ ಬೇಕಿದೆ. ಜೀವಿ ತಾನೇ ಮಾಡ್ತೀನಿ ಸಾಧ್ಯ ಇಲ್ಲ. ಅದನ್ನ ಎದುರಿಸಿ ನಿಲ್ಬೇಕಾಗ್ತದೆ. ಜೀವಿ ಯಾವ ರೀತಿ ಮೊದಲನೇದು, ಸೊ ಎಲ್ಲ ಯಾರೆಲ್ಲ ಈ ಸಾಧನೆಗೆ ಬರ್ಬೇಕು ಅನ್ಕೊಂಡಿದೀವೋ ಅಥವಾ ಜೀವನವನ್ನು ಮಾರ್ಪಾಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀವೋ ಒಂದು ಆರಾಧಕ ವಸ್ತುವನ್ನ ಆಯ್ಕೆ ಮಾಡ್ಕೊಳ್ಬೇಕು. ಅದಕ್ಕೆ ಇಷ್ಟ ದೈವ ಅಂತ ಕರೀರಿ, ಗುರು ಅಂತ ಕರೀರಿ, ಶಕ್ತಿ ಅಂತ ಕರೀರಿ, ಏನೋ ಒಂದು ಕರ್ಕೊಳ್ಳಿ ಅದಕ್ಕೆ. ಸೊ ಪ್ರತಿಯೊಬ್ಬರಿಗೂ ಒಂದು ಆರಾಧಕ ವಸ್ತು ಬೇಕೇ ಬೇಕು ಇದು ಪ್ರಾರಂಭದ ಹಂತದಲ್ಲಿ. ಅದಕ್ಕೆ ನಿಷ್ಠೆ ಹೇಗಿರ್ಬೇಕು ಅಂದ್ರೆ ಪೂರ್ಣವಾದ ವಿಶ್ವಾಸ ಇರ್ಬೇಕು. ಅದು ಬಿಟ್ರೆ ನನಗೆ ಇನ್ಯಾವುದು ಇಲ್ಲ ಅನ್ನೋ ತರ. ಅಲ್ಲಿ ದ್ವಂದ್ವ ಇದ್ರೆ ಆಗುದಿಲ್ಲ. ಸೊ ಎಲ್ಲಾ ರೂಪಗಳು ಅದೇ ಅಂತ ಅದು ಭಾವಿಸ್ರಿ, ಅದೇ ಎಲ್ಲಾ ರೂಪ ಅಂತ ಆದ್ರೂ ಭಾವಿಸ್ರಿ. ಅದೇ ಎಲ್ಲಾ ರೂಪ ಅಂತ ಭಾವಿಸಿದ್ರು ಪರವಾಗಿಲ್ಲ, ಎಲ್ಲಾದ್ರಲ್ಲಿರೋದು ಅದೇ ಅಂತ. ಬಟ್ ಅದು ನಿಶ್ಚಲವಾಗಿ, ಅದಕ್ಕೆ ಏಕನಿಷ್ಠೆ ಅನ್ನೋ ಪದ ಬಳಸ್ತೀವಿ. ಸೊ ಏಕನಿಷ್ಠೆ ಅಂದ್ರೆ ಅದೊಂದೇ ಅಂತಲ್ಲ ಅರ್ಥ. ಸೊ ಎಲ್ಲಾದ್ರಲ್ಲಿರೋದು ಅದೇನೆ, ಎಲ್ಲಾದ್ರಲ್ಲೂ ಇರುವಂಥದ್ದು ಅಂತ. ಇದು ಆ ಭಾವನ ನಿಶ್ಚಯವಾಗಿ ಉಳಿಸ್ಕೋಬೇಕು. ಏಕನಿಷ್ಠೆ ಅಂತ ಕರಿತೀವಿ ಇದಕ್ಕೆ. ಇಲ್ಲ ಅಂದ್ರೆ ದ್ವಂದ್ವಗಳು ಉಂಟಾಗಿ ನಿಮ್ಮ ಸಾಧನೆ ಫಲ ಕೊಡಲ್ಲ ಅದು. ಈಗ ಒಂದ್ ನಿಮಿಷ, ಈಗ
ವಿಷ್ಣುನ ಯಾರೋ ಆರಾಧನೆ ಮಾಡ್ತಾ ಇರ್ತಾರೆ. ಏನಲ್ಲಿ ವಿಷ್ಣುನ ಆರಾಧನೆ ಮಾಡಿದ್ರೆ ಬೇಗ ಸಿದ್ಧಿ ಆಗ್ತದೆ, ಶಿವನ ಆರಾಧನೆ ಮಾಡ್ಬೇಕಾಗಿತ್ತು ನೀನು, ಅವನು ಬೇಗ ಏನೋ ಆಶೀರ್ವಾದ ಮಾಡ್ತಾರೆ ಅಂತ ಒಬ್ಬ ಸಂಶಯ ಉತ್ಪತ್ತಿ ಮಾಡ್ತಾನೆ ಈಗ ಇಲ್ಲಿ. ಅವನ್ ಹಂಗ್ ಕೇಳಿದ ತಕ್ಷಣ ವಿಷ್ಣು ಬೇರೆ ಶಿವ ಬೇರೆನೇನೋ, ವಿಷ್ಣುನೇ ಶಿವ, ಶಿವನೇ ವಿಷ್ಣು, ಏನಪ್ಪ ಈ ಅವತಾರ ವಿಷ್ಣು ಅಂದ್ವಿ, ಆ ಅವತಾರದಾಗಿದ್ದಾಗ ಶಿವ ಅಂದ್ವಿ, ಎರಡು ಒಂದೇ ಪಾವು ಬೇರೆ ಬೇರೆ ಅಲ್ಲ ಅಂತ ಇವನು ಅಷ್ಟು ದೃಢವಾಗಿ ವಿಶ್ವಾಸ ಇರ್ಬೇಕಾದ್ರೆ. ಬಹುಶಃ ಆ ಪ್ರೇಮ ಮತ್ತೆ ಆ ಭಾವ ಬೇರೆದ್ರ ಬಗ್ಗೆನೂ ಗೌರವಯುತ ಕಾಣ್ಬೇಕು. ಈಗ ನಿನಗೆ ವಿಷ್ಣು ಅಂತ ಇದ್ರೆ ನೀನ್ ಶಿವನ ಆರಾಧನೆ ಮಾಡ್ತಾ ಇದ್ರೆ, ನೋಡಪ್ಪ ವಿಷ್ಣುನ್ನೇ ಶಿವನ್ ತರ ಆರಾಧನೆ ಮಾಡ್ತಾವ್ರೆ ಅಂತ, ವಿಷ್ಣುನ್ನೇ ಕಾಳಿ ತರ ಆರಾಧನೆ ಮಾಡ್ತಾವ್ರೆ, ವಿಷ್ಣುನ್ನೇ ಗುರು ತರ ಆರಾಧನೆ ಮಾಡ್ತಾ ಇದಾರೆ. ಅಲ್ಲಿ ಲೈಟ್ ಹಾಕ್ಸ್ತೀರಪ್ಪ, ಲೈಟ್ ಹಾಕ್ರಿ, ಅವು ಲೈಟ್ ಕಡೆಗೆ ಹೋಗ್ತವೆ ಸೊಳ್ಳೆಗಳೆಲ್ಲ. ಕಡಿತಾ ಇದಾವ ಯಾರಿಗಾದ್ರು? ವೆರಿ ಗುಡ್, ಪರವಾಗಿಲ್ಲ, ಎಲ್ಲಾ ಕಡೆ ಗಮನ ಇರ್ತದೆ, ನಮ್ಗೆ ನಿಮ್ ಕಡೆ ಮಾತ್ರ ಐತೆ. ಏನಂದ್ರೆ ಈಗ ಏಕನಿಷ್ಠೆ ಅಂತ ಅಲ್ವಾ? ಸೊ ಏಕನಿಷ್ಠೆ ಇಲ್ಲಿ ಅದಿಲ್ದೆ ಹೋದ್ರೆ ನಾನ್ ಮಾಡ್ತಾ ಇರೋದು ಅಧಿಕ, ನೀವ್ ಮಾಡ್ತಾ ಇರೋದು ಕಡಿಮೆ. ಸೊ ಆಮೇಲೆ ಅವ್ನ್ ಮಾಡ್ತಾ ಇರೋದನ್ನ ಪಾಪ ಕೆದಕಿ ಡಿಸ್ಟರ್ಬ್ ಮಾಡೋದು, ಇವೆಲ್ಲ ಗೊಂದಲಗಳು ಸೃಷ್ಟಿ ಮಾಡ್ತಾರೆ. ಸೊ ಆ ಶ್ರದ್ಧೆಯನ್ನು ಇಟ್ಕೊಂಡು ಮೊದಲು ಇಷ್ಟ ದೈವನ್ನ ನಿರಂತರವಾಗಿ ಅದ್ರ ಮೇಲೆ ವಿಶ್ವಾಸ ಇಟ್ಕೊಂಡು ಅದರ ನಾಮಸ್ತುತಿಯನ್ನು ಮಾಡೋದಕ್ಕೆ ಶುರು ಮಾಡ್ಬೇಕು. ಸೊ ಅದನ್ನ ಈ ಉಸಿರಿನ ಜೊತೆ ಲಗ್ನ ಮಾಡಿ ಮಾಡುವಂಥದ್ದು ಕಲ್ತ್ಕೊಂಡ್ರೆ ಸದಾ ಕಾಲಕ್ಕೆ, ಈಗ ನಿದ್ರೆಯಲ್ಲಿದ್ರು, ಎಚ್ಚರವಾಗಿದ್ರು, ಸ್ವಪ್ನದಲ್ಲಿದ್ರು ಮಾಡೋದ್ ಕಲ್ತ್ಕೊಂಡ್ಬಿಡ್ತಾರೆ. ಬರೀ ಎಚ್ಚರವಾಗಿದ್ದಾಗ ಮಾಡಕ್ಕೆ ಮತ್ತೆ ನಿದ್ರೆಗೆ ಹೋದಾಗ ಮರ್ತು ಬಿಡ್ತದೆ ಅದನ್ನ. ಸೊ ಅಷ್ಟು ಅಭ್ಯಾಸ ಮಾಡಿಸ್ಬೇಕದ. ಸೊ ಏಕನಿಷ್ಠೆಯನ್ನ ತಂದಾಗ ಏನಾಯ್ತು, ಈಗ ಅಲ್ಲಿ ಆರಾಧಕ ವಸ್ತು ಬಂತು. ಆರಾಧಕ ವಸ್ತುವನ್ನ ಅನುಷ್ಠಾನ ಮಾಡ್ಕೊಂಡ್ರೆ ಅಹಂಕಾರ ನಿಧಾನವಾಗಿ ಜಾಗ ಬರ್ತದ. ಹೃದಯದಲ್ಲಿ ಆರಾಧನೆ ಇದ್ರೆ ಇನ್ನು ಉಳಿದ ಎಲ್ಲಾ ದೋಷಗಳನ್ನು ತಿದ್ದುತ್ತಾ ಬರ್ತದ, ಸರಿ ಮಾಡ್ತದೆ. ಅಲ್ಲೇನಾದ್ರೂ ಆರಾಧನೆಗೆ ಅವಕಾಶ ಇಲ್ಲ ಅಂದ್ರೆ ಅಹಂಕಾರ ಬಂದು ಕುತ್ಕೊತದೆ. ಅಹಂಕಾರ ಇನ್ನು ಉಳಿದ ಎಲ್ಲಾ ದೋಷಗಳನ್ನು ಪೋಷಣೆ ಮಾಡ್ತದೆ. ಸೊ ಈಗ ಮೊದಲನೇ ಹಂತದಲ್ಲಿ ಏನ್ ಮಾಡ್ಬೇಕು? ಆರಾಧ್ಯ ದೈವನ ಏಕನಿಷ್ಠೆ ಎಲ್ಲಾದ್ರೂ ಆವಾಗ ಅಲ್ಲಿ ಆಯ್ಕೆ ಅಂದ್ರೆ ಅಲ್ಲೇ ಅರ್ಥ ಆಗ್ಬಿಡ್ಬೇಕೀಗ, ಎಲ್ಲಾದ್ರಲ್ಲಿ ಇರೋದು ಅದೇನೆ. ಸೊ ಎಲ್ಲಾದ್ರಲ್ಲಿ ಅದಿದೆ, ಅದ್ರಲ್ಲಿ ಎಲ್ಲಾದು ಇದೆ ಅನ್ನೋಂಥ ಭಾವ ಬಂದ್ಬಿಟ್ರೆ ಅಲ್ಲಿ ಆಯ್ಕೆ ಅನ್ನೋದು ಕೂಡ ಇನ್ನು ನನಗೆ ಮೆಚುರಿಟಿ ಆಗಿಲ್ಲ ಅಂತ, ಇನ್ನು ನಾನು ಇರ್ಲಿ ಪರವಾಗಿಲ್ಲ, ಈಗ ಸದ್ಯಕ್ಕೆ ನನಗೆ ಯಾವ್ದು ಪ್ರಿಯ ಅನ್ಸ್ತದ ಅದನ್ನ ಹಿಡ್ಕೊಳ್ರಿ ಪರವಾಗಿಲ್ಲ ನೋಡೋಣ. ಎಲ್ಲಾ ಕಡೆಗೂ ಅರ್ಥ ಆಗ್ತದೆ ಹೇಗೆ ಅಂತ. ಆಗ್ಲಿಲ್ಲಪ್ಪ ಅದು. ನೋಡ್ರಿ, ತೋಟ ಎಲ್ಲ ಬೆಳಗಂತ UPS ಸ್ನಾನ ಮಾಡೋದಕ್ಕೆ ಸಣ್ಣದೊಂದು ಬೆಳಕಬೇಕು. ಅಷ್ಟು ಬೆಳಕು ಕೂಡ ಸಾಮರ್ಥ್ಯ ಐತೆ ಅದಕ್ಕೆ. ಈಗ ಅದನ್ನ ಬೆಳಕ ಸ್ವಿಚ್ ಎಲ್ಲ ಐತಿ ಅಂತ ಹುಡುಕೋದಕ್ಕೆ ಅಡ್ವಾನ್ಸ್ ಬೆಳಕು. ಎಷ್ಟು ಅರ್ಥ ಇದೆ ಅದ್ರಾಗ. ಸೊ ನಾವು ಇಷ್ಟು ಬೆಳಕು ಕೂಡ ಸಾಮರ್ಥ್ಯ ಐತಿ ಅಂತ ನಾವೇನ್ ಭಾವಿಸಿದ್ರು ಆ ಬೆಳಕನ್ನ
ಆನ್ ಮಾಡೋದಕ್ಕೆ ಅಥವಾ ಅದನ್ನ ಏನದು ಅದು ಕ್ರಿಯೆ ಮಾಡೋದಕ್ಕೆ ಇನ್ನೊಂದು ಬೇಕು ತತ್ವಗಳು. ಸದ್ಗುರು ಏನಪ್ಪ, ನಿನ್ನೆ ಗಾಳಿ ಬಾಳ ಇದ್ದಿದ್ರಿಂದ ಸೊಳ್ಳೆ ಇರ್ಲಿಲ್ಲ, ಕಾಟ ಕೊಡ್ಲಿಲ್ಲ ಇಷ್ಟು. ಏನಾಯ್ತಪ್ಪ, ಇನ್ನೊಂಚೂರು ಹೊಗೆ ನಾವೇ ಒಳಕ್ ಹೋಗ್ಬಿಡೋಣ. ಸ್ವಲ್ಪ ಹಾಕ್ತೀರಾ, ಜಾಗ ಬಿಡಿಸ್ತೀನಿ ನಾನು. ಇದು ನಾವು ಏನಪ್ಪ, ಏನ್ ಶಿಫ್ಟ್ ಮಾಡಿದ್ದೇನೆ, ಆರಾಮ ಹೋಗ್ಬಿಡ ನಡೀರಿ. ಅಲ್ಲಿ ಮೊದ್ಲು ಅಲ್ಲಿ ಬಾಗಿಲ ಹತ್ರ ಇದೆ, ಅಲ್ಲಿ ನೀವು ಬಾಗಿಲು ತೆಗೆದ ತಕ್ಷಣ ಒಳಗೆ ಹೋಗ್ತಾರೆ ಎಲ್ಲಾರನ್ನು. ಒಬ್ಬರೆಲ್ಲ ಮಾಡ್ತಾರೆ, ಆಮೇಲೆ ಹೋಗೋಣ ನಾವೆಲ್ಲ. ಅವ್ರು ಗ್ರೀನ್ ಸಿಗ್ನಲ್ ಕೊಟ್ಮೇಲೆ ಹೋಗೋಣ. ಈಗ ನಾವು ಅಲ್ಲಿ UPS ಏನೋ ತೊಂದರೆ ಆಗಿದೆ, ನೀವೆಲ್ಲ ಇಲ್ಲೇ ಶಾಂತ ಕುತ್ಕೊಳ್ರಿ. ಅಲ್ಲಪ್ಪ. ಸದ್ಗುರು ಈಗ ಅದನ್ನ ನೋಡ್ಕೊಂಡು ಆಮೇಲೆ ಮೇಲ್ಕ್ ಹೋಗೋಣ. ಎಲ್ಲ ಸ್ವಲ್ಪ ಆರಾಮಾಗಿ ಕುತ್ಕೊಳ್ರಿ.